ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕೆಲ ವಾರಗಳ ಹಿಂದೆ ನಾವು ಉತ್ತಮವಾದ ಒಂದು ಸಂದೇಶಗಳ ಸರಣಿಯನ್ನು ನಾವು ಪ್ರಾರಂಭಿಸಿದ್ದೇವೆ. ಅದೇನೆಂದ್ರೆ ಯೇಸು ಯಾರೆಂಬುದಾಗಿ ತಾನು ಹೇಳಿಕೊಂಡ್ರು. ಯೋಹನನ ಸುವಾರ್ತೆಯಲ್ಲಿ ಆತ ಹೇಳಿದಂಥ 7 ಹೇಳಿಕೆಗಳು ತಾನು ಯಾರೆಂಬುದಾಗಿ, ಐ ಆಮ್ ಸ್ಟೇಟ್ಮೆಂಟ್ಸ್ ಆಫ್ ಜೀಸಸ್ ಅಂತೇವೆ. ಅದನ್ನು ಯಾರೆಂಬುದಾಗಿ ಯೇಸುವಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಲೆಲೂಯ. ಈ ಕ್ರಿಸ್ಮಸ್ ಹಬ್ಬ ಎಲ್ಲ ಕೂಡ ಯಾರು ಕುರಿತಾಗಿದೆ? ಯೇಸು ಕ್ರಿಸ್ತನ ಜನನ, ಆತನ ಜೀವಿತ, ಆತನ ಮರಣ, ಆತನ ಪುನರುತ್ಥಾನ ಹಾಗೂ ಆತ ನಮ್ಮೊಳಗೆ ವಾಸವಾಗಿರುವ ವಿಷಯವನ್ನ ನಾವು ನೆನಪಿಸಿಕೊಂಡು ಆಚರಿಸುವಂತ ಕಾಲ ಇದಾಗಿದೆ. ಹಾಲೆಲೂಯ. ಇಲ್ಲಿಯವರೆಗೆ ಕೆಲವೊಂದು ವಿಷಯಗಳನ್ನು ನಾವು ಕಂಡಿದ್ದೇವೆ. ಮೊದಲನೆಯದು, ಯೇಸು ಏನು ಹೇಳಿದ್ರು? ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ. ಎರಡನೆಯದು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆಂಬುದಾಗಿ. ಮೂರನೆಯದು, ನಾನೇ ಬಾಗಿಲು ಎಂಬುದಾಗಿ. ನಾಲ್ಕನೆಯದು, ನಾನೇ ಒಳ್ಳೆಯ ಕುರುಬನೆಂಬುದಾಗಿ. ಇವತ್ತು 5ನೆಯ ಒಂದು ವಿಷಯವನ್ನ ನಾವು ನೋಡಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಒಂದು ಅನಿಸಿಕೆಯಲ್ಲಿ ಎಲ್ಲ 7 ಮಾತುಗಳಿಗಿಂತ ಈ 5ನೆಯದು ಬಹಳ ಶ್ರೇಷ್ಠವಾದದ್ದು, ಬಹಳ ಬಲವುಳ್ಳದ್ದು. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಸ್ವಾಮಿ ಯೋಹನನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಂದು ಬಹಳ ವಿಶೇಷವಾದ ಮಾತನ್ನ ನಾವು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಕ್ರೈಸ್ತವ ಜೀವಿತದಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯ. ಆಮೇನ್. ಆದರೆ ಈ ಅಧ್ಯಾಯ ಸುಮಾರು ವಚನಗಳಿದೆ, ಸುಮಾರು 44 ವಚನ ಓದಬೇಕಾಗತ್ತೆ ಅದನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ. ಆದರೆ ನಾನು ಎಲ್ಲ ಕೂಡ ಓದಕ್ಕೆ ನಮಗೆ ಸಮಯ ಸಾಕೋಗೋದಿಲ್ಲ. ಕೆಲವೊಂದು ವಾಕ್ಯಗಳೇ ಓದ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗ್ತಾ ಇರ್ತೇನೆ. ಬಟ್ ನಿಮ್ಮ ಗಮನ ಎಲ್ಲ ಕೂಡ ಯೇಸು ಯಾರೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅದನ್ನು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅನುಭವಿಸೋದಕ್ಕೆ ನಾವು ಬಯಸುವಂಥವರಾಗೋಣ. ಹಾಲೆಲೂಯ. ನನ್ನ ಒಂದು ಭಾರ ಹಾಗೂ ನನ್ನ ಒಂದು ಉತ್ತೇಜನೆ ಎಲ್ಲರಿಗೂ ಏನಂದರೆ, ಕ್ರೈಸ್ತವರಾಗಿ ನಾವು ಕೇವಲ ಒಂದು ಧಾರ್ಮಿಕವಾಗಿ ಪರಂಪರಾನುಸಾರವಾಗಿ ನಾಮಧೇಯವಾಗಿ ಉಳ್ಕೋಬಾರ್ದು. ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಯೇಸುವನ್ನ ಮಹಿಮೆ ಪಡಿಸುವಂತ ಜನರಾಗಿರ್ಬೇಕು. ಯೇಸುವನ್ನ ವೈಯಕ್ತಿಕವಾಗಿ ಅನುಭವಿಸುವಂತ ಜನರಾಗಬೇಕು. ಆಗ ಮಾತ್ರ ಕ್ರೈಸ್ತವ ಜೀವಿತ ಅದು ಬಹಳ ಉತ್ಸಾಹಭರಿತವಾದ ಜೀವಿತವಾಗಿರ್ತದೆ. ಅದು ಬೋರಿಂಗ್ ಆಗಿ ಒಂದು ರಿಲಿಜನ್ ಆಗಿರಲ್ಲ. ಯೇಸು ಸ್ವಾಮಿಯು ತನ್ನನ್ನು ಅನುಭವಿಸಿ ಆತನ ಸಂಬಂಧದಲ್ಲಿ ನಾವು ಜೀವಿಸೋದಕ್ಕೆ ನಮ್ಮನ್ನು ಕರೆದ ಆತನಾಗಿದ್ದಾನೆ. ಅದರಿಂದ ನಮ್ಮ ಒಂದು ಹಂಬಲ, ನಮ್ಮ ಬಾಯಾರಿಕೆ, ನಮ್ಮ ಬಯಕೆ, ಯೇಸುವೆ ನೀನು ಹೆಚ್ಚಾಗಿ ತಿಳಿದುಕೊಳ್ಳೋದು ಮಾತ್ರವಲ್ಲ, ಕೇವಲ ಸಭೆಗೆ ಬರುವುದು ಮಾತ್ರವಲ್ಲ, ಕೇವಲ ವಾಕ್ಯ ಕೇಳೋದು ಮಾತ್ರವಲ್ಲ, ನಿನ್ನನ್ನು ವೈಯಕ್ತಿಕವಾಗಿ ಸನಿಹವಾಗಿ ನಾವು ಅನುಭವಿಸಬೇಕೆಂಬುದಾಗಿ. ಆ ಪ್ರಾರ್ಥನೆ ನಿಮ್ಮದಾಗಿರುವುದಾದರೆ, ಆ ಬಯಕೆ ನಿಮ್ಮದಾಗಿರುವುದಾದರೆ, ಖಂಡಿತವಾಗಿಯೂ ಯೇಸು ನಿಮ್ಮ ಸನಿಹಕ್ಕೆ ಬರುವ ಆತನಾಗಿದ್ದಾನೆ. ತನ್ನನ್ನು ತಾನೇ ನಿಮಗೆ ಪ್ರಕಟಣೆ ಮಾಡಿಕೊಳ್ಳುವ ಆತನಾಗಿದ್ದಾನೆ. ನಿಮ್ಮಲ್ಲಿ ಆತನ ಕಾರ್ಯ ಮಾಡುವ ಆತನಾಗಿದ್ದಾನೆ. ಆತನ ಮಹಿಮೆ ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಆತನ ತೋರ್ಪಡಿಸುವಂತ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಜೋರಾಗಿ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವಂತರಾಗೋಣ. ಇವತ್ತಿನ 5ನೇ ಒಂದು ಹೇಳಿಕೆ ಏನಂದ್ರೆ, ಯೇಸು ಹೇಳ್ತಾ ಇದ್ದಾರೆ, ನಾನೇ ಪುನರುತ್ಥಾನವೂ ಹಾಗೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಾಲೆಲೂಯ. ಇದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಎಷ್ಟು ಜನ ನಿಮ್ಮ ಮರಣದ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಮರಣದ ಬಗ್ಗೆ ನೀವೇನು ಅನ್ಕೊಳ್ತಾ ಇದ್ದೀರಾ? ಮರಣದ ಬಗ್ಗೆ ಉತ್ಸಾಹವಾಗಿದ್ದೀರಾ ಅಥವಾ ಭಯ ಪಡ್ತಾ ಇದ್ದೀರಾ? ನೀವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀರಾ, ಏನಾಗುತ್ತೆ ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ದೇವರ ವಾಕ್ಯ ಹೇಳುತ್ತೆ, a wise man always thinks about his death, but a foolish man thinks about parties. ಪ್ರಸಂಗಿ ಹೇಳಿರಿ, ಮೂರ್ಖನು ಯಾವಾಗಲೂ ಕೂಡ ಏನ್ ಕುಡಿಬೇಕು, ಏನ್ ತಿನ್ಬೇಕು, ನೆಕ್ಸ್ಟ್ ಯಾವ ಪಾರ್ಟಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಆದ್ರೆ ಜ್ಞಾನಿ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ಗೊತ್ತಾ? ತನ್ನ ಮರಣದ ಬಗ್ಗೆ ಯೋಚನೆ ಮಾಡ್ತಾನೆ. ಯಾವ ರೀತಿ ಇರುತ್ತೆ ನೀವು ಮರಣ ಅಂತ ಅನ್ಕೊಂಡಿದ್ದೀರಾ? ಯಾವಾಗ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಅಥವಾ ಸಾಯ್ತೀರ ಅಂತ ಗೊತ್ತಿದ್ಯಾ? ಯೋಚನೆ ಮಾಡಿದ ಮೇಲೆ ಭಯ ಇದೆ. ಯೇಸು ಸ್ವಾಮಿಯು ಈ ಒಂದು ಹೇಳಿಕೆಯಲ್ಲಿ ಈ ಮನುಷ್ಯ ಕುಲಕ್ಕೆ ದೊಡ್ಡ ಶತ್ರು ಆಗಿರತಕ್ಕಂಥ
ಯಾರು ಕೂಡ ಜಯಿಸಲಾಗಿರತಕ್ಕಂಥ ಮರಣದ ಬಗ್ಗೆ ಕೆಲವು ವಿಷಯಗಳನ್ನ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಿಲ್ಲಿ ಗ್ರೇಮ್ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಪರಿಚಯ ಇರ್ಬೋದಲ್ಲ? ಏನಪ್ಪ ಆಯ್ತು? ಓಕೆ, ಬರ್ತಾ ಇದೆ. ಬಿಲ್ಲಿ ಗ್ರೇಮ್ ಅವರು ನಿಮ್ಮೆಲ್ಲ ಕೂಡ ತುಂಬಾ ಚೆನ್ನಾಗಿ ಪರಿಚಯ ಇರಬೇಕು. ಒನ್ ಆಫ್ ದ ಗ್ರೇಟೆಸ್ಟ್ ಇವಾಂಜಲಿಸ್ಟ್. ಅವರು ಸಾಯಕ್ಕಿಂತ ಮುಂಚೆ ತಮ್ಮ ಮರಣದ ಬಗ್ಗೆ ಈ ಮಾತುಗಳನ್ನು ಹೇಳ್ತಾ ಇದ್ರು. ಸಮ್ ಡೇ ಯು ವಿಲ್ ರೀಡ್ ಆರ್ ಹಿಯರ್ ದಟ್ ಬಿಲ್ಲಿ ಗ್ರಾಮ್ ಇಸ್ ಡೆಡ್. ಒಂದು ಕಾಲ ಬರುತ್ತೆ ಅವ್ರು ಬದುಕಿರ್ಬೇಕಂತ ಹೇಳ್ತಕ್ಕಂಥ ಮಾತು. ಅಫ್ಕೋರ್ಸ್ ಸತ್ ಮೇಲೆ ಹೇಳಕ್ಕಾಗಲ್ಲ. ಓಕೆ, ಬದುಕಿರ್ಬೇಕಂದ್ರೆ ಹೇಳಿದ್ರು ಒಂದಲ್ಲ ಒಂದ್ ದಿನ ನಾನು ಸತ್ಯ ಅಂತ ಜನರು ಹೇಳೋದನ್ನ ಕೇಳಿಸ್ಕೊಳ್ತೀರಾ. ಡೋಂಟ್ ಯು ಬಿಲೀವ್ ಅ ವರ್ಡ್ ಆಫ್ ಇಟ್. ಅದ್ರಲ್ಲಿ ಒಂದು ಮಾತು ಕೂಡ ನೀವು ನಂಬೇಡಿ. ಐ ಶಾಲ್ ಬಿ ಮೋರ್ ಅಲೈವ್ ದ್ಯಾನ್ ಐ ಆಮ್ ನಾವ್. ಅಂದ್ರೆ ಸತ್ತ ಮೇಲೆ ಈಗ ಎಷ್ಟು ಜೀವಂತವಾಗಿದ್ದೇನೋ ಅದಕ್ಕಿಂತ ಹೆಚ್ಚಾಗಿ ನಾನು ಜೀವಂತವಾಗಿರ್ತೇನೆ. ಐ ವಿಲ್ ಜಸ್ಟ್ ಹ್ಯಾವ್ ಚೇಂಜ್ಡ್ ಮೈ ಅಡ್ರೆಸ್. ನನ್ನ ವಿಳಾಸ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಐ ವಿಲ್ ಹ್ಯಾವ್ ಗಾನ್ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಂಬಿಕೆ ಇದೆ? ಎಷ್ಟು ಜನಕ್ಕೆ ಧೈರ್ಯ ಇದೆ? ಈ ಧೈರ್ಯ ಇದ್ರೆ ನೀವು ಕಾಯಿಲೆಗೆ ಎದುರಬೇಕಾಗಿಲ್ಲ, ಮರಣಕ್ಕೆ ಎದುರಬೇಕಾಗಿಲ್ಲ, ಅಪಘಾತಕ್ಕೆ ಎದುರಬೇಕಾಗಿಲ್ಲ, ನಷ್ಟಕ್ಕೆ ಎದುರಬೇಕಾಗಿಲ್ಲ. ಯಾವುದಕ್ಕೆ? ಮರಣದ ಭಯವನ್ನೇ ಜಯಿಸಿದ ಮೇಲೆ ನಮಗೆ ಭಯನೇ ಇರಬಾರ್ದು. ಕೆಲಸ ಹೋಗುತ್ತೆ ಅಂತ ಭಯ, ಕೆಲಸ ಹೋಗಿದೆ ಅಂತ ಭಯ, ನಾಳೆ ಎಲ್ಲಿಂದ ಸಹಾಯ ಬರುತ್ತೆ ಅಂತ ಭಯ, ಮಕ್ಕಳು ಏನಾಗುತ್ತೆ ಅಂತ ಭಯ, ಭವಿಷ್ಯತ್ ಏನಾಗುತ್ತೆ ಅಂತ ಭಯ, ಮದುವೆ ಆಗುತ್ತಿಲ್ಲೋ ಅಂತ ಭಯ, ಮಕ್ಕಳು ಆಗುತ್ತಿಲ್ಲೋ ಅಂತ ಭಯ. ಯಾಕೆ ಭಯ? ಮರಣವನ್ನೇ ಜಯಿಸಿದಂತ ಯೇಸುವನ್ನ ನಾವು ಆರಾಧಿಸುವಾಗ, ಮರಣದ ಮೇಲೆ ಅಧಿಕಾರವನ್ನು ಕೊಟ್ಟಿರುವಾಗ ಯಾವ ವಿಷಯಗಳು ಕೂಡ ಭಯ ಪಡುವ ಆಸ್ಪದನೆ ನಮಗೆ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲ ಪೌಲ್ ಹೇಳ್ತಾನೆ ಫಿಲಿಪ್ಪಿಯರ ಪತ್ರಿಕೆ 1:21 ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. ಟು ಮೀ ಟು ಲೀವ್ ಇಸ್ ಕ್ರೈಸ್ಟ್. ಸಾಯುವುದು ಲಾಭ, ಸತ್ರೆ ಇನ್ನೂ ಒಳ್ಳೇದು ಅಂತ. ಆತನ ಏನೋ ಜೀವನದಲ್ಲಿ ಬಹಳ ಕಷ್ಟ ಇತ್ತು, ಸಹಿಸ್ಕೊಳಕ್ ಆಗ್ತದೆ ಅಂತ ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಇದು. ಆತನು ಜೀವಂತವಾಗಿದ್ದಾಗ ಎಲ್ಲ ಒಂದು ಚೆನ್ನಾಗಿದ್ರು ಕೂಡ, ಎಲ್ಲ ಜಯಗಳ ಸಾಧಿಸಿದ್ರು ಕೂಡ ಆತನು ಯೇಸುನೊಟ್ಟಿಗೆ ಇರಕ್ಕೆ ಬಯಸಿದಂತ ವ್ಯಕ್ತಿಯಾಗಿದ್ದ. ಇವತ್ತು ಕೆಲವು ಮರಣದ ಬಗ್ಗೆ ಕೆಲವು ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋಣ. ಮರಣ ಅಂತ ಹೇಳ್ಬೇಕಂದ್ರೆ ಯೇಸು ಸ್ವಾಮಿ ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಅದರ ಜೀವನ ನಾವು ಯಾವ ರೀತಿ ಹೊಂದ್ಕೊಂಡಿದ್ದೇವೆ. ನಿಮ್ಗೆ ಗೊತ್ತಾ, ಈಗಾಗಲೇ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ, ನಾವೆಲ್ಲರೂ ಕೂಡ ಮರಣದ ಮೇಲೆ ಜಯವನ್ನು ಹೊಂದ್ಕೊಂಡಿದ್ದೇವೆ. ಆ ವಿಷಯವನ್ನೇ ನಾವು ಇವತ್ತು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. 7ನೇ ಬರೆಸುವ ವಾರ್ತೆ 11ನೇ ಅಧ್ಯಾಯ 11:1-2. ಬೆಥನ್ಯದ ಲಾಜರನೆಂಬುವೊಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಆ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನ ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಓಕೆ, ಇಲ್ಲಿ ಬೆಥನ್ಯ ಅಂತ ಒಂದು ಊರಿದೆ. ಯೇಸು ಸ್ವಾಮಿಗೆ ಬಹಳ ಒಂದು ಸನ್ನಿ ಹೊರತಕ್ಕಂಥ ಕುಟುಂಬ ಆ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ. ಇದು ಯೇಸು ಸ್ವಾಮಿಯ ಸೇವೆಯಲ್ಲಿರತಕ್ಕಂಥ ಕೊನೆ ದಿನಗಳಲ್ಲಿ ನಡೆದಂಥ ಸಂಗತಿ. ಕೇವಲ ಒಂದೇ ವಾರದಲ್ಲಿ, ಸಾಯಕ್ಕಿನ ಒಂದು ವಾರ ಇರಬೇಕು, ಆ ಸಮಯದಲ್ಲಿ ನಡೆದತಕ್ಕಂಥ ಒಂದು ಘಟನೆ ಇದು. ಅಲ್ಲಿ ಮರಿಯಳು, ಮಾರ್ತಳು, ಲಾಜರ್ ಎಂಬ ಕುಟುಂಬ ಇತ್ತು. ಆ ತಂದೆ ತಾಯಿಗಳ ಬಗ್ಗೆ ಎಲ್ಲೂ ಕೂಡ ನಾವು ಓದೋದಿಲ್ಲ. ಅನೇಕರು ಅನ್ಕೊಳ್ತಾರೆ ತಂದೆ ತಾಯಿಗಳು ತೀರ್ಕೊಂಡಿದ್ರು ಎಂಬುದಾಗಿ. ಬಟ್ ಒಂದು ಒಳ್ಳೆ ಕುಟುಂಬದಿಂದ ಬಂದತಕ್ಕಂಥ ಜನ ಅವರು. ಅದಕ್ಕೋಸ್ಕರನೇ ದೊಡ್ಡ ಮನೆ ಇತ್ತು. ಎಷ್ಟು ದೊಡ್ಡ ಮನೆ ಅಂದ್ರೆ ಯೇಸು ಸ್ವಾಮಿ ಬರಕ್ಕೆ, ಶಿಷ್ಯರೆಲ್ಲ ಕೂಡ ಬಂದು ಸೇರೋಕ್ಕೆ, ಹಾಗೂ ಯೇಸು ಸ್ವಾಮಿ ಜೊತೆ ಶಿಷ್ಯರು ಮಾತ್ರ ಪ್ರಯಾಣ ಮಾಡ್ತಾ ಇರಲಿಲ್ಲ, ಅನೇಕರು ಪ್ರಯಾಣ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಸಾಕಾಗಷ್ಟು ದೊಡ್ಡ ಮನೆ ಅವ್ರಿಗಿತ್ತು. ಬಟ್ ಈ ಕುಟುಂಬವು ದೇವರನ್ನ ಬಹಳವಾಗಿ ಪ್ರೀತಿಸಿದಂತ ಕುಟುಂಬವಾಗಿತ್ತು. ಹಲ್ಲೆಲೂಯಾ. ಯಾರು ದೇವರನ್ನ ಪ್ರೀತಿಸುತ್ತಾರೋ, ಯಾರು ತಮ್ಮ ಮನೆಗಳನ್ನ ಯೇಸು ಸ್ವಾಮಿಗೋಸ್ಕರ, ಸೇವೆಗೋಸ್ಕರ ತೆರೆದಿಡುತ್ತಾರೋ ಅಂಥವ್ರು ದೇವರ ಅದ್ಭುತಗಳನ್ನ ಅನುಭವಿಸ್ತಾರೆ. ಹಲ್ಲೆಲೂಯಾ. ಮಾರ್ತಾ ಮರಿಯಳಿಗೆ ಯೇಸು ಸ್ವಾಮಿಯನ್ನ ತಮ್ಮ ಕುಟುಂಬಕ್ಕೆ ಬರಮಾಡ್ಕೊಳ್ಬೇಕಂದ್ರೆ, ತಮ್ಮ ಮನೆಗೆ ಬರಮಾಡ್ಕೊಳ್ಬೇಕಂದ್ರೆ ಒಂದು ದಿನ ಈ ಸಂಕಟ ಅವ್ರಿಗೆ ಉಂಟಾಗುತ್ತೆ. ಒಂದಿನ ಲಾಜರನಿಗೆ ರೋಗ ಬರುತ್ತೆ, ಆತನ ಸಾಯ್ತಾನೆಂಬುದಾಗಿ ಊಹಿಸಿರ್ಲಿಲ್ಲ. ಒಂದಿನ ಅವರು ಬಿಕ್ಕಟ್ಟಾದ ಪರಿಸ್ಥಿತಿ, ಸಂದಿಗ್ಧವಾದ ಪರಿಸ್ಥಿತಿ, ಕಷ್ಟ ಉಂಟಾಗುತ್ತೆ, ನಷ್ಟ ಉಂಟಾಗುತ್ತೆ ಅಂತ ಊಹಿಸಿರ್ಲಿಲ್ಲ. ಅವ್ರು ಒಂದು ದಿನ ಬರುತ್ತೆ, ನಮ್ಮ ಕುಟುಂಬದ ಬಗ್ಗೆ ಲೋಕ ಎಲ್ಲ ಕೂಡ ಮಾತಾಡ್ಕೊಳ್ತಾರೆ, ಅನೇಕ ವರ್ಷಗಳಾದ್ರೂ ಕೂಡ ನಮ್ಮ ಬಗ್ಗೆ ಅನೇಕರು ಮಾತಾಡ್ಕೊಳ್ತಾರೆ ಎಂಬುದಾಗಿ ಅವ್ರಿಗೆ ಗೊತ್ತಿರಲಿಲ್ಲ. ಯೇಸು ಸ್ವಾಮಿ ಮೇಲೆ ಪ್ರೀತಿ ಇತ್ತು. ಯೇಸು ಸ್ವಾಮಿಯನ್ನ, ತನ್ನ ಶಿಷ್ಯರನ್ನ ಅವ್ರ ಊರಿಗೆ ಹೋದಾಗಲ್ಲ ಅವ್ರ ಮನೆಗೆ ಬರಮಾಡ್ಕೊಳ್ತಾ ಇದ್ರು, ಉಪಚಾರ ಮಾಡ್ತಾ ಇದ್ರು. ಆಗ ನಡೆದಂತ ಸಂಗತಿ ಏನಂದ್ರೆ,
ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯುತ್ತೆ. ಹಲ್ಲೆಲೂಯ. ಯಾರು ತಮ್ಮ ಮನೆಗಳನ್ನ ಯೇಸು ಸ್ವಾಮಿಗೋಸ್ಕರ ತೆರೆದಿಡುತ್ತೇವೋ, ಸೇವೆಗೋಸ್ಕರ ತೆರೆದಿರ್ತೇವೋ, ಓಪನ್ ಹೌಸಸ್ ವಿಲ್ ಬ್ರಿಂಗ್ ಓಪನ್ ಹೆವೆನ್ಸ್. ಯಾರು ನಿಮ್ಮ ಮನೆಗಳನ್ನ ಯೇಸು ಸ್ವಾಮಿಗೋಸ್ಕರ, ಸೇವೆಗೋಸ್ಕರ, ಜನರು ಬರೋದಕ್ಕೋಸ್ಕರ, ಉಪಚರಿಸೋದಕ್ಕೋಸ್ಕರ ತೆರೆದಿಡ್ತೀರೋ ಅಂತರ ಕುಟುಂಬಗಳಲ್ಲಿ ದೇವರ ಅದ್ಭುತಗಳು ನಡೆಯುವಂತರಾಗಿದೆ. ಹಲ್ಲೆಲೂಯ. ಅದು ಮೊದಲನೇ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೂರನೇ ವಾಕ್ಯ, ಹೀಗಿರಲಾಗಿ ತಮ್ಮನಾದ ಲಾಜರನೇ ಇದು ಈಕೆಯ ತಮ್ಮನಾದ ಲಾಜರನ್ನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಹಲ್ಲೆಲೂಯ. ಏನಂತ ಒಂದು ವಿಷಯನೆಲ್ಲ ಕೂಡ ನೀವು ನೋಟ್ ಮಾಡಬೇಕಾಗತ್ತೆ. ಏನಂತ ಅದು? ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಯೇಸುವಿನ ಪ್ರಿಯ ಮಿತ್ರನು ಯಾರಿಲ್ಲಿ? ಲಾಜರನು. ಲಾಜರನಿಗೆ ಏನಾಗಿದೆ? ಅಸ್ವಸ್ಥವಾಗಿದೆ. ಯೇಸು ಪ್ರೀತಿಸಿದಂತ ವ್ಯಕ್ತಿಗೆ ಈಗೇನಾಗಿದೆ? ರೋಗ ಬಂದಿದೆ. ಯೇಸು ಪ್ರೀತಿಸಿದ ಕುಟುಂಬದಲ್ಲಿ ಈಗೇನಾಗಿದೆ? ಕಷ್ಟ ಬಂದಿದೆ, ನೋವುಂಟಾಗಿದೆ, ಬಿಕ್ಕಟ್ಟಾದ ಪರಿಸ್ಥಿತಿ ಬಂದಿದೆ. ಅನೇಕ ಸರಿ ಅನ್ಕೊಳ್ತೇವೆ, ಯೇಸು ನಮ್ಮನ್ನ ಪ್ರೀತಿಸಿದ್ರೆ, ಯೇಸು ನಮ್ಮ ಜೊತೆ ಇದ್ರೆ ನಮ್ಗೆ ಯಾವ ಕಷ್ಟ ಉಂಟಾಗಲ್ಲ, ಯಾವ ಅಗತ್ಯ ಇರೋದಿಲ್ಲ, ಯಾವ ನೋವು ಉಂಟಾಗಲ್ಲ, ಯಾವ ಸೋಲು ಉಂಟಾಗಲ್ಲ, ಯಾವ ಅವಮಾನಕ್ಕೆ ಗುರಿ ಆಗಲ್ಲ ಅಂತ ಅನ್ಕೊಳ್ತೇವೆ. ಲಾಜರ್ ಇಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ಜೀಸಸ್. ಕ್ಲೋಸ್ ಫ್ರೆಂಡ್ಗೆ ಬಂತು ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ಅನೇಕ ಸರಿ ನಮ್ಮ ಕಷ್ಟ ಬಂದಾಗ ಯೇಸು ನನ್ನಿಂದ ದೂರ ಹೋಗ್ಬಿಟ್ಟಿದ್ದಾರೆ, ಯೇಸು ಸ್ವಾಮಿ ನನ್ನ ಪ್ರೀತಿಸ್ತಾ ಇಲ್ಲ, ಯೇಸು ಸ್ವಾಮಿ ನನ್ನ ಮರ್ತು ಬಿಟ್ಟಿದ್ದಾರೆ, ಯಾಕೆ ಈ ತರ ಆಗಿದೆ, ನಾವು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಮೂಡ್ತವೆ. ಬಟ್ ಈ ವಾಕ್ಯದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, just because God loves you, it does not mean that you don't go through any situation or crisis in your life. ಯೇಸು ನಿಮ್ಮನ್ನ ಪ್ರೀತಿಸಿದ ಮಾತ್ರಕ್ಕೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರಲ್ಲ ಅಂತ ಯಾವ ಗ್ಯಾರಂಟಿ ಕೂಡ ಯೇಸುವಿಗೆ ಕೊಟ್ಟಿಲ್ಲ. ಆದ್ರೆ ಯೇಸುವಿನ ಪ್ರೀತಿ ನಮ್ಮ ಮೇಲೆ ಇರುವುದರಿಂದ ಕಷ್ಟ ಉಂಟಾದರೂ, ನಷ್ಟ ಉಂಟಾದರೂ, ನೋವು ಉಂಟಾದರೂ, ರೋಗ ಬಂದರೂ, ಏನೇ ಬಂದರೂ ಕೂಡ ಯೇಸುವು ಆ ಅಗತ್ಯಗಳನ್ನ ಸಂಧಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಮಗೆ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆಂಬ ಮಾತನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೇನ್. 4ನೇ ವಾಕ್ಯ, ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಯೇಸು ಏನ್ ಹೇಳ್ತಾರೆ ಈ ಮಾತಲ್ಲಿ? ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಅಂದ್ರೆ ಅರ್ಥ ಏನು? ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಈ ರೋಗವು ಯಾಕೆ ಬಂದಿದೆ? ಯಾಕೆ ಈ ರೋಗ ಬಂತು? ಅನೇಕ ಸಾರಿ ರೋಗಗಳು ಯಾಕೆ ಬರ್ತವೆ ಅಂದ್ರೆ, ನಮ್ಮ ಮನಸ್ಸಲ್ಲಿ ಏನ್ ಬರ್ತವೆ? ಜನರು ಸಾಧಾರಣವಾಗಿ ಹೇಳುವಂಥದ್ದು, ಇವನೇನೋ ಪಾಪ ಮಾಡವನೆ. ರೋಗಗಳು ಯಾಕೆ ಬರ್ತವೆ? ಏನೋ ಪಾಪ ಮಾಡಿದ್ರೆ ಅದಕ್ಕೆ ರೋಗ ಬಂತು ಅಂತ ಜನರು ಹೇಳ್ತಾರೆ. ಪಾಪಗಳನ್ನು ಮಾಡೋದ್ರಿಂದ ರೋಗಗಳು ಬರ್ತಾವ? ಖಂಡಿತ ಬರ್ತವೆ. ಓಕೆ, ಬಟ್ ಎಲ್ಲಾ ರೋಗಗಳು ಪಾಪ ಮಾಡೋದಕ್ಕೋಸ್ಕರ ಬರ್ತಾವ? ಇಲ್ಲ. ಕೆಲವೊಮ್ಮೆ ಯೇಸು ಸ್ವಾಮಿ ರೋಗಿಗಳನ್ನ ಗುಣಪಡಿಸಕ್ಕಿಂತ ಮುಂಚೆ ಅವರ ಪಾಪಗಳನ್ನ ಕ್ಷಮಿಸಿದ್ದನ್ನ ನಾವು ಸುವಾರ್ತೆಗಳಲ್ಲಿ ಕಾಣ್ತೇವೆ. ಎರಡನೇ ಕಾರಣ, ಜನರು ಅನ್ಕೊಳ್ತಾರೆ ರೋಗಗಳು ಯಾಕೆ ಬರ್ತವೆ ಅಂದ್ರೆ, ಇದು ಸೈತಾನದಿಂದ ಬಂದಿರತಕ್ಕಂಥ ಕಾರ್ಯ. ಈ ರೋಗ ಯಾರು ತಂದಿರೋದು? ಸೈತಾನ ರೋಗಗಳನ್ನ ತರ್ತಾನ ಇಲ್ವಾ? ಎಲ್ಲಾ ರೋಗಗಳು ಬರೋದು ಸೈತಾನನ ಕಾರಣನ? ನೋ. ಅದಕ್ಕೆ ಕೆಲವೊಮ್ಮೆ ಯೇಸು ಸ್ವಾಮಿ ರೋಗಗಳನ್ನ ಗುಣಪಡಿಸ್ಬೇಕಂದ್ರೆ ದೆವ್ವಗಳನ್ನ ಓಡಿಸ್ತಾನೆ ಫಸ್ಟ್, ತರುವಾಯ ಅವ್ರನ್ನ ವಾಸಿ ಮಾಡ್ತಾನೆ. ಬಟ್ ಕೆಲವೊಮ್ಮೆ ಎಲ್ಲಾ ರೋಗಗಳು ಕೂಡ ಪಾಪದಿಂದನೇ ಬಂದಿತ್ತು ಅಂತ ಹೇಳಕ್ಕಾಗಲ್ಲ, ಎಲ್ಲಾ ರೋಗಗಳು ಸೈತಾನಿಂದ ಬಂದಿ ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ರು ಅನ್ಕೊಳ್ತೇವೆ, ಯಾಕೆ ರೋಗ ಬಂತು, ಯಾಕೆ ಕಷ್ಟ ಬಂದ, ಇವರಿಗೆ ನಂಬಿಕೆಯ ಅಭಾವ, ನಂಬಿಕೆ ಕಡಿಮೆ. ಕೆಲವರು ಹೇಳ್ತಾರೆ ಜನರಿಗೆ, ಯಾಕೆ ಅವ್ರ ರೋಗ ವಾಸಿ ಆಗ್ತಿಲ್ಲ, ಯಾಕೆ ಅವ್ರಿಗೆ ಗುಣ ಆಗ್ತಾ ಇಲ್ಲ, ಯಾಕೆ ಇವ್ರಿಗೆ ಸೌಖ್ಯ ಉಂಟಾಗ್ತಿಲ್ಲ ಅಂತ ಜನರು ಏನ್ ಹೇಳ್ತವೆ? ಇವರಲ್ಲಿ ಏನ್ ಕಡಿಮೆ ಇದೆ? ನಂಬಿಕೆ ಕಡಿಮೆ. ಇಲ್ಲಿ ಲಾಜರಿಗೆ ಏನ್ ಕಡಿಮೆ ಆಗಿತ್ತು? ನಂಬಿಕೆ ಕಡಿಮೆ ಆಗಿತ್ತಾ? ಪಾಪ ಮಾಡಿದ್ನ? ಅಥವಾ ಸೈತನ ರೋಗ ತಂದಿದ್ರ? ಯಾವುದೇ ಕಾರಣಗಳನ್ನ ಈ ಒಂದು ಇದರಲ್ಲಿ ನೋಡೋದಿಲ್ಲ. ಅನೇಕರು ಇವತ್ತಿನ ದಿನಗಳಲ್ಲಿ ನಾವು ವಾಕ್ಯ ಸಾರುವಂತವ್ರು ಅನೇಕರು ಬೋಧನೆ ಮಾಡ್ತಾರೆ,
ಟಿವಿಗಳಲ್ಲಿ ಇವಾನ್ಸ್ ಎಲ್ಲ ನೋಡ್ತಾರೆ, ನೀವು ಗುಣ ಆಗ್ತಾ ಇಲ್ಲ ಅಂದರೆ, ನಿಮಗೆ ರೋಗ ಬಂದಿದೆ ಅಂದರೆ ಏನು ಕಾರಣ ಅಂತಾರೆ? ನಿಮಗೆ ನಂಬಿಕೆ ಇಲ್ಲ ಅಂತ. ಹೌದು, ದೊಡ್ಡ ದೊಡ್ಡ ಮೀಟಿಂಗ್ಗಳನ್ನ ಆರ್ಗನೈಸ್ ಮಾಡ್ತಾರೆ, ನೋಡ್ತಾರೆ, ಸಾವಿರಾರು ಜನರು ಬರ್ತಾರೆ. ಆ ಮೀಟಿಂಗ್ಲಿ ಎಷ್ಟು ಜನ ರೋಗಿಗಳಿರ್ತಾರೆ? ಸಾವಿರಾರು ಜನ ರೋಗಿಗಳಿರ್ತಾರೆ. ಎಷ್ಟು ಜನಕ್ಕೆ ಗುಣ ಆಗುತ್ತೆ? ಒಂದು 10-20 ಜನಕ್ಕೆ ಗುಣ ಆಗುತ್ತೆ. ಅರ್ಥ ಏನು? ಈ 10-20 ಜನ ನಂಬಿಕೆ ಜಾಸ್ತಿ ಇತ್ತು, ಬೇರೆ ಗುಣ ಆಗದಿರೋರಿಗೆಲ್ಲ ನಂಬಿಕೆ ಕಡಿಮೆ ಇತ್ತಂತನ ಅರ್ಥ. ಕೆಲವೊಮ್ಮೆ ರೋಗ ಗುಣ ಆಗದಿರೋರಲ್ಲಿ ನಂಬಿಕೆ ಜಾಸ್ತಿ ಇರೋದನ್ನು ಕೂಡ ನಾನು ಕಂಡಿದ್ದೇನೆ ನಾನು. ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ. ಬೈಬಲ್ ಈಸ್ ನಾಟ್ ಅಬೌಟ್ ಫಾರ್ಮುಲಾಸ್. ಬೈಬಲ್ ಅಂದರೆ ಈ ವಾಕ್ಯದಲ್ಲಿರ್ತಕ್ಕಂಥ ಸಂಗತಿಗಳೆಲ್ಲ ಕೂಡ ಸಿಂಪಲ್ ಆಗಿ ನೀಟಾಗಿ ಸಿಂಪ್ಲಿಫೈ ಕ್ಯಾಟಗರೈಸ್ ಮಾಡೋಕೆ ಆಗೋದಿಲ್ಲ. ನಿಂಗೆ ರೋಗ ಬಂತ, ಈ ಪ್ರಾಬ್ಲಮ್ ಬಂತ, ಇದು ಈ ಕಾರಣ, ನೀನು ಈ ಮಾತ್ರ ತಗೋ ಸರೋಗುತ್ತೆ ಅಂತ ಹೇಳೋ ಸಿಂಪಲ್ ಅಲ್ಲ ಇದು. ಎವ್ರಿ ಪರ್ಸನ್ ಈಸ್ ಯುನಿಕ್, ಎವ್ರಿ ಸಿಚುವೇಶನ್ ಈಸ್ ಯುನಿಕ್, ಎವ್ರಿ ಒನ್ ಹ್ಯಾಸ್ ಟು ಗೋ ಟು ಗಾಡ್ ಪರ್ಸ್ನಲಿ ಆ್ಯಂಡ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಅರ್ಥ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಭಿನ್ನವಾದ ವ್ಯಕ್ತಿ, ಪ್ರತಿಯೊಂದು ಸನ್ನಿವೇಶ ಪರಿಸ್ಥಿತಿ ಕೂಡ ವಿಭಿನ್ನವಾದದ್ದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವರ ಬಳಿಗೆ ಹೋಗಿ, ಕರ್ತನೇ ಯಾಕೆ ಈ ಪರಿಸ್ಥಿತಿ, ನಾನೇನ್ ಮಾಡಬೇಕು, ಇದರಲ್ಲಿ ಅದ್ಭುತ ಮಾಡು ಎಂಬುದಾಗಿ ವೈಯಕ್ತಿಕವಾಗಿ ದೇವರ ಬಳಿಯಲ್ಲಿ ಸಂಬಂಧದ ಒಂದು ಚೌಕಟ್ಟಿನಲ್ಲಿ ನಾವು ದೇವರ ಹತ್ರ ವಿಷಯಗಳನ್ನು ತಿಳ್ಕೊಳ್ಬೇಕಾಗತ್ತೆ. ದೀಸ್ ಬೈಬಲ್ ಕೆನ್ ನಾಟ್ ಬಿ ಟ್ರೀಟೆಡ್ as ಫಾರ್ಮುಲಾಸ್ ಅಂಡ್ ಸಿಂಪ್ಲಿಫೈ ಇಂಟು ಸಿಂಪಲ್ ಕ್ಯಾಟಗರೀಸ್. ಇಟ್ಸ್ ಅಬೌಟ್ ರಿಲೇಶನ್ಶಿಪ್, ದೇವರೊಟ್ಟಿಗೆ ನಮ್ಮ ಸಂಬಂಧ. ಆದ್ರಿಂದ ನಾವು ಈಸಿಯಾಗಿ ನಾವು ಕೆಲವೊಂದು ನಿರ್ಣಯಗಳನ್ನ, ಕನ್ಕ್ಲೂಷನ್ಸ್ನ ನಾವು ಬರೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನೇಕ ಸಾರಿ ಜನರಿಗೆ ಬೇಜಾರಾಗುತ್ತೆ, ಯಾಕೆ ನನ್ನ ಜೀವನದಲ್ಲಿ ಅದ್ಭುತ ನಡೀತಾ ಇಲ್ಲ, ನಾನೇನಾದ್ರು ಪಾಪ ಮಾಡಿದ್ದೀನ, ಸೈತಾನ ಈ ರೋಗಗಳನ್ನ ತಂದಿದ್ದಾನ, ಈ ಕಷ್ಟಗಳನ್ನ ತಂದಿದ್ದಾನ, ನನಗೆ ನಂಬಿಕೆಯ ಅಭಾವ, ಈ ರೀತಿಯಾಗಿ ಜನರು ಯೋಚನೆ ಮಾಡಿ ನಿರುತ್ಸಾಹ, ನಿರಾಶೆ, ಚಿಂತೆಗೆ ಒಳಗಾಗ್ತಾ ಇದ್ದಾರೆ. ಬಟ್ ಐ ವಾಂಟ್ ಟು ಟೆಲ್ ಯು, ದೇವರ ಖಂಡಿತವಾಗಿ ಅದ್ಭುತಗಳನ್ನ ಮಾಡಲು ಶಕ್ತನಾಗಿದ್ದಾನೆ. ನಮ್ಮ ರೋಗಗಳನ್ನ ವಾಸಿ ಮಾಡಲು ಶಕ್ತನಾಗಿದ್ದಾನೆ, ಬಿಡುಗಡೆಗಳನ್ನ ಕೊಡಲು ಶಕ್ತನಾಗಿದ್ದಾನೆ. ಆದರೆ ನಮ್ಮ ಮನಸ್ಸಿಗೆ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಇದು ಯಾಕೆ ಬಂತು, ಎಲ್ಲಿಂದ ಬಂತು, ಯಾವಾಗ ಇದು ಸರಿ ಹೋಗುತ್ತೆ, ಎಲ್ಲಿ ನಡೆಯುತ್ತೆ, ವಿ ಕೆನಾಟ್ ಸೇ ದಿಸ್. ಬಟ್ ನನ್ನ ಅದ್ಭುತ ನಡೆಯುವವರೆಗೂ ನಾನು ಯೇಸುವನ್ನ ಪ್ರೀತಿಸುತ್ತೇನೆ. ನನ್ನ ಅದ್ಭುತ ನಡೆಯುವವರೆಗೂ ನಾನು ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಅದ್ಭುತ ನಡೆಯುವವರೆಗೂ ಯೇಸು ಮೇಲೆ ನಂಬಿಕೆ ಇಡುತ್ತೇನೆ. ನನ್ನ ಅದ್ಭುತ ನಡೆಯುವವರೆಗೂ ಯೇಸು ಸ್ವಾಮಿಯನ್ನು ಸೇವೆ ಮಾಡುತ್ತೇನೆ ಎಂಬುದಾಗಿ ಅದ್ಭುತವನ್ನ ಎದುರು ನೋಡುತ್ತಾ, ಸ್ವಸ್ಥತೆಯನ್ನ ಎದುರು ನೋಡುತ್ತಾ, ಬಿಡುಗಡೆ ಎದುರು ನೋಡುತ್ತಾ ಪ್ರತಿದಿನವೂ ನಾನು ದೇವರಲ್ಲಿ ಉಲ್ಲಾಸಗೊಳ್ಳುತ್ತಾ ಉತ್ಸಾಹಿತನಾಗಿರ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಒಂದು ವೇಳೆ ಅದ್ಭುತ ನಡೆಯದೆ ಹೋದ್ರೂ ಕೂಡ, ಸ್ವಸ್ಥತೆ ಆಗದೆ ಹೋದ್ರೂ ಕೂಡ, ಬಿಡುಗಡೆ ಆಗದೆ ಹೋದ್ರೂ ಕೂಡ, ಮೈ ಫೇತ್ ಡಸ್ ನಾಟ್ ಗೆಟ್ ಆಲ್ಟರ್ಡ್. ಯಾಕಂದ್ರೆ ನನ್ನ ನಂಬಿಕೆ ಯೇಸು ಸ್ವಾಮಿ ಗುಣಪಡಿಸ್ತಾನೆ ಇಲ್ಲವೋ ಅದರ ಮೇಲೆ ಅಲ್ಲ, ನನ್ನ ನಂಬಿಕೆ ಯೇಸು ದೇವರಾಗಿದ್ದಾನೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಇದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಐ ಫೀಲ್ ಸ್ಯಾಡ್. ಅನೇಕ ಬೋಧಕರನ್ನು ನೋಡ್ತಾ ಇದ್ರೆ ಟಿವಿಗಳಲ್ಲಿ, ಚಾನೆಲ್ಗಳಲ್ಲಿ ದೊಡ್ಡ ದೊಡ್ಡ ಬೋಧಕರೆಲ್ಲ ಬೋಧನೆ ಮಾಡ್ತಾ ಇದ್ದಾರೆ, ಇಷ್ಟ ಬಂದಂಗೆ ಬೋಧನೆ ಮಾಡ್ತಾ ಇದ್ದಾರೆ. ಜನರ ಮೇಲೆ ದೇರ್ ಬ್ರಿಂಗಿಂಗ್ ಕಂಡಮ್ನೇಷನ್. ಜನರ ಮೇಲೆ ನಿಮ್ಮಲ್ಲಿ ಅಭಾವ ಇದೆ, ಅದು ಇದೆ ಅಂದ್ಬಿಟ್ಟು ಸಾಕಷ್ಟು ಕಾರಣ ಕೊಡ್ತಾ ಇದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಗೆಟ್ ಟು ನೋ ಯುವರ್ ಜೀಸಸ್. ಯೇಸುವಿನ ಸನ್ನಿಹಕ್ಕೆ ಬರಲಿ. ನಮ್ಗೆ ಬೇಕಾಗಿರೋದು ಒಂದೇ, ಯೇಸುವಿನ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ದೇವ್ರ ವಾಕ್ಯ ಓದಿ. ದೇವರು ನಿಮ್ಮೆಲ್ಲರೂ ಕೂಡ ವೈಯಕ್ತಿಕವಾಗಿ ಪ್ರೀತಿಸುವಾತನಾಗಿದ್ದಾನೆ. ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತಾಡ್ತಾರೆ. ದೇವರು ನಿಮ್ಮಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ. ಜಸ್ಟ್ ದಟ್ ಸಿಂಪಲ್. ಹಾಲೆಲೂಯಾ. ಕನ್ಫ್ಯೂಷನ್ಸ್ಗೆ ಹೋಗ್ಬೇಡಿ. ಅನೇಕ ಸರಿ ಕಷ್ಟಗಳು ಬಂದಾಗ ವಿ ಗೆಟ್ ಗೊಂದಲಕ್ಕೆ ಸಿಲ್ಕುತ್ತೇವೆ. ಹೆಂಗೆ ಇದರಿಂದ ಆಚೆ ಬರಬೇಕು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಓಡಬೇಕು, ಹೌ ಡು ಐ ಗೆಟ್ ಔಟ್ ಆಫ್ ದಿಸ್, ಹೇಗೆ ಈ ಪರಿಸ್ಥಿತಿ ಹೊರಬರಲಿ ಎಂಬುದಾಗಿ ಜನರು ಅನೇಕ ಕನ್ಫ್ಯೂಷನ್ಸ್ಗೆ ಹೋಗ್ತಾರೆ. ಕೀಪ್ ಇಟ್ ಸಿಂಪಲ್. ಮಾರ್ತಾ ಮರಿಯಳು ಒಂದು ವಿಷಯ ಮಾಡಿದ್ರು. ಅವರ ಸಹೋದರನಿಗೆ ಅಸ್ವಸ್ಥವಾಗಿತ್ತು. ಅವ್ರೇನ್ ಮಾಡಿದ್ರು, ಯೇಸು ಸ್ವಾಮಿಗೆ ಮೆಸೇಜ್ ಕಳಿಸಿದ್ರು. ನೀವು ಮಾಡಬೇಕಾರದಷ್ಟೇ. ಕಷ್ಟ ಬಂತ, ಯಾರಿಗೆ ಮೆಸೇಜ್ ಕಳಿಸಿ? ನಿಮ್ಮ ಫ್ರೆಂಡ್ಗಲ್ಲ, ಅತ್ತೆ ಮಾವಂದ್ರಿಗಲ್ಲ, ಅಪ್ಪ ಅಮ್ಮನಿಗಲ್ಲ, ಅತ್ತೆ ಮಾವಂದ್ರಿಗಲ್ಲ, ಯಾರಿಗೆ ಕಳಿಸಿ ಮೆಸೇಜ್? ಇಮ್ಮಿಡಿಯೇಟ್ ಪ್ರಾಬ್ಲಮ್ ಬರ್ತಿದಂಗೆ ಯಾರಿಗಾರು ಕಾಲ್ ಮಾಡೋದಲ್ಲ, ಮೆಸೇಜ್ ಹಾಕೋದಲ್ಲ, ದೇವ್ರ ಹತ್ರ ಹೋಗಿ. ಗೋ ಟು ಜೀಸಸ್. ಮಾರ್ತಾ ಮರಿಯಳು ಏನು ಮಾಡಿದ್ರು? ಮರಿಯಳು ಯೇಸು ಸ್ವಾಮಿಗೆ ಯಾರ ಮುಖಾಂತರ ಕಳಿಸಿದ್ರು, ಇದು ನಿನ್ನ ಪ್ರಿಯನಾದ, ನಿನ್ನ ಪ್ರಿಯ ಸ್ನೇಹಿತನಾದ ಲಾಜರನನ್ನು ಅಸ್ವಸ್ಥನಾಗಿದ್ದಾನೆ,
ಅಂತ ಮೆಸೇಜ್ ಕಳಿಸ್ತಾರೆ. ಯೇಸು ಏನ್ ಮಾಡಿದ್ರೆ ಕೇಳಿ 5ನೇ ವಾಕ್ಯ. ಬಟ್ ಯು ಹ್ಯಾವ್ ಟು ಬಿಲೀವ್. ಇನ್ನೊಂದು ವಾಕ್ಯ ಇದೆ, ಈ ಒಂದು ರೋಗದಿಂದ, ಈ ಒಂದು ಪರಿಸ್ಥಿತಿಯಲ್ಲಿ ಯಾರಿಗೆ ಮಹಿಮೆ ಉಂಟಾಗುತ್ತೆ? ದೇವರಿಗೆ ಮಹಿಮೆ ಉಂಟಾಗುತ್ತೆ. ಐ ವಾಂಟ್ ಆಲ್ ಆಫ್ ಯು ಟು ಥಿಂಕ್ ಅಬೌಟ್ ದಿಸ್. ಎಲ್ಲರೂ ಕೂಡ ಬಗ್ಗೆ ಯೋಚನೆ ಮಾಡಿ. ಎಷ್ಟು ಜನಕ್ಕೆ ಇಲ್ಲಿ ಏನಾದ್ರು ಒಂದು ಕಷ್ಟ, ನಷ್ಟ, ನೋವು, ಅಭಾವ, ಅಗತ್ಯ, ಕೊರತೆ ಇದೆಯಾ ಇಲ್ವಾ? ಯಾರಿಗಿಲ್ವಾ? ಆರಾಮಾಗಿದ್ದೀರಾ? ಓಕೆ. ನಿಮಗೆ ಬಂದಿರತಕ್ಕಂಥ ಈ ಪರಿಸ್ಥಿತಿಯಲ್ಲಿ ದೇವರು ಮಹಿಮೆ ಹೊಂದಿಕೊಳ್ತಾನ ಅನ್ನೋ ನಂಬಿಕೆ ನಿಮಗಿದೆಯಾ? ನನಗೆ ಉಂಟಾಗಿರುವ ಈ ಒಂದು ಕಷ್ಟದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ಇದು ಯಾಕೆ ಬಂದಿದೆ ಅಂದ್ರೆ ದೇವರು ಮಹಿಮೆ ಪಡಿಸೋದಕ್ಕೋಸ್ಕರ ಬಂದಿದೆ. ಇದಕ್ಕೆ ಕಾರಣಭೂತನು ದೇವರಲ್ಲ, ಆದ್ರೆ ಈ ಪರಿಸ್ಥಿತಿಯಲ್ಲಿ ದೇವರು ಮಹಿಮೆ ಹೊಂದ್ಕೊಳ್ತಾನೆ ಅನ್ನೋ ನಂಬಿಕೆ ನಮಗಿರಬೇಕು. ಹಲ್ಲೆಲೂಯಾ. ನೆಕ್ಸ್ಟ್ ನೋಡ್ತೇವೆ, ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರ್ನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಓಕೆ, ಎಲ್ಲರೂ ಯೇಸುವಿನ ಎಲ್ಲಾನು ಪ್ರೀತಿ ಮಾಡಿದ್ರು. ಲಾಜರ್ನು ಪ್ರೀತಿ ಮಾಡಿದ್ರು, ಮಾರ್ತಳನ ಪ್ರೀತಿ ಮಾಡಿದ್ರು, ಮರಿಯಳನ್ನು ಪ್ರೀತಿ ಮಾಡಿದ್ರು. ಆದ್ರೂ ಕೂಡ ಪ್ರಾಬ್ಲಮ್ ಒಂದು ಅರ್ಥ ಮಾಡ್ಕೊಳ್ಳಿ. ಕುಳಿತಿರೋ ಎಲ್ಲರೂ ಕೂಡ ದೇವ್ರ ವಾಕ್ಯ ಕೇಳ್ತಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದ ಬಗ್ಗೆ ಏನು ಅರ್ಥ ಆಗಿದೆಯೋ ಏನು ಅರ್ಥ ಆಗಿಲ್ವೋ ನಂಗೆ ಗೊತ್ತಿಲ್ಲ. ನಿಮ್ಮ ಪರಿಸ್ಥಿತಿ ಬಗ್ಗೆ ಎಷ್ಟರ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಒಂದನ್ನು ತಿಳ್ಕೊಳ್ಳಿ, ಯೇಸು ನಿಮ್ಮನ್ನ ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಮಾರ್ತಾ, ಮರಿಯಳು, ಲಾಜರನ್ನ ಯೇಸು ಸ್ವಾಮಿ ಯಾವ ರೀತಿ ಪ್ರೀತಿಸಿದ್ರೋ, ಜೀಸಸ್ ಲವ್ಸ್ ಯು. ಯೇಸು ನಿಮ್ಮನ್ನ ಪ್ರೀತಿ ಮಾಡ್ತಾನೆ. ಆದರೂ ಲಾಜರನ್ನು ಅಸ್ವಸ್ಥನಾಗಿದ್ದಾನೆಂದು ಆತನ ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಯೇಸು ಸ್ವಾಮಿ ಮಾಡಂತ ಕಾರ್ಯ ನಮ್ಗೆ ಅರ್ಥ ಆಗೋದಿಲ್ಲ. ವಾಟ್ ಶುಡ್ ಹ್ಯಾಪನ್? ನಾವೇನು ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು? ಯೇಸು ಸ್ವಾಮಿ ಹತ್ರ ಮೆಸೇಜ್ ಹೋಯ್ತು, ಲಾಜರ್ನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ಯೇಸು ಸ್ವಾಮಿ ರಿಯಾಕ್ಷನ್ ಏನಾಗಿರ್ಬೇಕಾಗಿತ್ತು? ಪೀಟರ್, ಫ್ಲೈಟ್ ಬುಕ್ ಮಾಡು. ಯಾರು ಥಾಮಸ್, ಇಲ್ಲ ಟ್ರೈನ್ ಇದೆಯಾ ನೋಡು, ತತ್ಕಾಲ್ ನೋಡು, ಇಮಿಡಿಯೇಟ್ ಹೋಗ್ಬೇಕಂತ ನಾವು ಯೋಚನೆ ಮಾಡಬೇಕಾಗಿತ್ತು. ಬಟ್ ಯೇಸು ಸ್ವಾಮಿ ಹೇಳ್ತಾರೆ, ಆರಾಮಾಗಿ ನೀವು 2 ದಿನ ಅಲ್ಲೇ ಉಳ್ಕೊಂಡ್ಬಿಟ್ರು. ಏನನ್ಸುತ್ತೆ ಇದ್ರ ಬಗ್ಗೆ? ದೇವರ ಸಮಯ ನಮ್ಮ ಸಮಯ ಎರಡು ಒಂದಾಗೋದಕ್ಕೆ ಆಗೋದಿಲ್ಲ. ಗಾಡ್ಸ್ ಟೈಮ್ ಇಸ್ ಮಿಸ್ಟೀರಿಯಸ್. ದೇವರ ಸಮಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟ. ದೇವರ ಕಾರ್ಯಗಳನ್ನ ಒಂದು ಒಳ್ಳೆ ಹಾಡು ಆಡಿದ್ವಿ ಇವತ್ತು, 3rd ಸಾಂಗ್. ನೀ ತೋರಿದ ನೀವು ಮಾಡುವ ರೀತಿ ಜ್ಞಾನಕ್ಕೆ ನಿಲುಕದು, ನೀನು ನಡೆಸುವ ರೀತಿ, ವಾವ್, ಐ ಲವ್ ದಟ್ ಲೈನ್. ನೀನು ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು. ದೇವ ನಮ್ಮ ಜೀವನದಲ್ಲಿ ಮಾಡುವಂಥ ಕಾರ್ಯಗಳನ್ನ ನಮ್ಮ ಜ್ಞಾನಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಟ್ರಸ್ಟ್ ಹಿಮ್. ಸುಮ್ಮನೆ ಆತರ ಮೇಲೆ ನಂಬಿಕೆ ಇಡಿ. ಇಲ್ಲಿ 4 ದಿನ ಲೇಟಾಗಿ ಬರ್ತಾರೆ ಯೇಸು ಸ್ವಾಮಿ. ಎಷ್ಟು ದಿನ? 4 ದಿನ ಬಾಡಿ ಏನಾಗಿರುತ್ತೆ ಗೊತ್ತಾ? ಬರೀ ಸ್ಮೆಲ್ ಅಲ್ಲ, ಮೆಡಿಕಲ್ ಆಗಿ ಓದ್ ನೋಡಿ ಏನೆಲ್ಲ ಆಗುತ್ತೆ ನಿಮ್ಮ ಬಾಡಿಯಲ್ಲಿ ಅಂತ. ಆ ಒಂದು ಸಿಚುವೇಶನ್ ಅಲ್ಲಿ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ವೈ ಲೇಟ್? ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ಸ್ ಟೈಮಿಂಗ್ ಅಂಡ್ ಅವರ್ ಟೈಮಿಂಗ್ ಡಿಫ್ರೆಂಟ್. ದೇವರು ತನ್ನ ಸಮಯದಲ್ಲಿ ತನ್ನ ಕಾರ್ಯಗಳನ್ನ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅನಿಸ್ತಾ ಇರ್ಬೋದು, ಮಾರ್ತಾ ಅನಿಸ್ತಾ ಇರ್ಬೋದು, ಯೇಸು ಸ್ವಾಮಿ ಮೆಸೇಜ್ ಅನ್ನ ಕಳಿಸಿದ್ರು, ಯಾಕೆ ಇನ್ನೂ ಬಂದಿಲ್ಲ, ಯಾಕೆ ತಡ? ಅನೇಕರು ಅನ್ಕೊಳ್ತಾ ಇರ್ಬೇಕು, ಯಾಕೆ ನನ್ನ ಜೀವನದಲ್ಲಿ ತಡ ಆಗ್ತಾ ಇದೆ, ನಾನು ಕಾಯ್ತಿರೋ ಅದ್ಭುತಕ್ಕೆ ಯಾಕೆ ತಡೆ? ನೀವು ಮಕ್ಕಳಿಗೋಸ್ಕರ ಕಾಯ್ತಿರ್ಬೋದು, ಮದುವೆಗೋಸ್ಕರ ಕಾಯ್ತಿರ್ಬೋದು, ರೋಗದ ಸ್ವಸ್ಥತೆಗೋಸ್ಕರ ಕಾಯ್ತಿರ್ಬೋದು, ಹಣಕಾಸಿನಲ್ಲಿ ಬಿಡುಗಡೆಗೋಸ್ಕರ ಕಾಯ್ತಿರ್ಬೋದು, ಕೆಲಸಕ್ಕೋಸ್ಕರ ನೀವು ಕಾಯ್ತಿರ್ಬೋದು. ಯಾವುದಕ್ಕೆ ನೀವು ಕಾಯ್ತಾ ಇದ್ರಿ ಅಂತ ಗೊತ್ತಿಲ್ಲ. ಯಾಕೆ ಈ ತಡೆ? ವೈ ದಿಸ್ ಡಿಲೇ? ವೈ ದಿಸ್ ಇಸ್ ಟೇಕಿಂಗ್ ಸೋ ಲಾಂಗ್? ಯಾಕೆ ಇಷ್ಟೊಂದು ಸಮಯ ಹಿಡಿತಾ ಇದೆ ಎಂಬುದಾಗಿ ನಾವು ಅನ್ಕೋಬಹುದು. ಗಾಡ್ಸ್ ಡಿಲೇಸ್ ಆರ್ ನೆವರ್ ಇಸ್ ಡಿನಯಲ್ಸ್. ದೇವರ ಒಂದು ತಡೆಗಳು ಅದನ್ನು ದೇವರು ನಿರಾಕರಿಸ್ಬಿಟ್ಟಿದ್ದಾರೆ ಅಂತ ಅಲ್ಲ. ಗಾಡ್ ವಿಲ್ ಶೋರ್ಲಿ ಡೂ ಇಟ್ ಇನ್ ಹಿಸ್ ಟೈಮ್. ಅಲ್ಲಿ 4ನೇ ದಿನ ಬರಕ್ಕೆ ಒಂದು ಕಾರಣ ಕೂಡ ಇದೆ. ಯಹೂದ್ಯರಲ್ಲಿ ಒಂದು ನಂಬಿಕೆ ಇತ್ತು, ಒಂದ್ಸತಿ ಒಬ್ಬ ಮನುಷ್ಯ ಸತ್ತ ಮೇಲೆ 3 ದಿನದವರೆಗೂ ಆ ಮನುಷ್ಯನ ಆತ್ಮ ಅಲ್ಲೇ ಸಂಚರಿಸ್ತಾ ಇರುತ್ತೆ ಅಂತ. ಆ ಆತ್ಮ ಒಂದು ದೇಹಕ್ಕೆ ಬಂದು ಸೇರ್ಕೊಳ್ಳೋ ಒಂದು ಅವಕಾಶ ಇರುತ್ತೆ ಎಂಬುದಾಗಿ ಅವ್ರು ನಂಬುತ್ತಾ ಇದ್ರು. ಯೇಸು ಸ್ವಾಮಿ ಒಂದು 3 ದಿನಕ್ಕಿಂತ ಮುಂಚೆ ಬಂದಿದ್ರೆ, 1ನೇ ದಿನನೋ 2ನೇ ದಿನನೋ 3ನೇ ದಿನ ಬಂದಿತ್ತು, ಲಾಜರ್ ಸತ್ತೋಗಿದ್ರು ಕೂಡ ಆತನ ಆಚೆ ಕರೆದಿದ್ರೆ ಅವರೆಲ್ಲ ಏನ್ ಮಾತಾಡ್ಕೊಳ್ತಾರೆ ಗೊತ್ತಾ?
ಲಾಜರ್ನ ಆತ್ಮ ಅಲ್ಲಲ್ಲೇ ಓಡಾಡ್ತಾ ಇತ್ತು, ಹೆಂಗ ಒಳಗೆ ಬಂದು ಸೇರ್ಕೊಂಡ್ಬಿಡ್ತು, ಎದ್ದು ಬಂದ ಅನ್ಕೊಳ್ತಾ ಇದ್ರು. ಬಟ್ 4ನೇ ದಿನ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್, ಚಾಪ್ಟರ್ ಕ್ಲೋಸ್. ಅದಕ್ಕೆ ನೋಡ್ತಾ ಯೇಸು ಸ್ವಾಮಿಯಲ್ಲಿ 4ನೇ ದಿನಕ್ಕೆ ಅದು ಬಂದು ಲಾಜರನ್ನ ಹೊರಗೆ ಕರೆದತಕ್ಕಂಥ ವಿಷಯವನ್ನ ನಾವು ಕಾಣ್ತಾ ಇದ್ದೇವೆ. ಹಾಲೆಲೂಯ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ನೀವು ಯಾವ ಅದ್ಭುತಕ್ಕೋಸ್ಕರ ಕಾಯ್ತಾ ಇದ್ದೀರೋ ನಮಗೆ ಗೊತ್ತಿಲ್ಲ, ಯಾವ ಬಿಡುಗಡೆಗೋಸ್ಕರ ನೀವು ಕಾಯ್ತಾ ಇದ್ದೀರೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಿರಾಶೆಗೊಳಗಾಗಬೇಡಿ. ದೇವರು ತಡೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನಿರುತ್ಸಾಹ ಪಡಬೇಡಿ. ದೇವರು ಖಂಡಿತವಾಗಿಯೂ ತನ್ನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎದುರು ನೋಡ್ತಿರತಕ್ಕಂಥ ಬಿಡುಗಡೆಯನ್ನ ಆತ ನೀಡುವಾತ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಇನ್ನು ಕೆಲವು ಮಾತುಕತೆ ನಡೆಯುತ್ತೆ ಯೇಸು ಸ್ವಾಮಿಗೂ ಶಿಷ್ಯರಿಗೂ, ಬಹಳ ಅದ್ಭುತವಾದ ಮಾತು ನಡೆಯುತ್ತೆ. ಅದೆಲ್ಲ ಓದಕ್ಕೆ ನಮ್ಗೆ ಸಮಯ ಇಲ್ಲ. ಸ್ಟ್ರೈಟ್ ಅವೇ ಲೆಟ್ಸ್ ಗೋ ಟು ಓಕೆ. ಯೇಸು ಸ್ವಾಮಿ ಬೆತ್ತನಿಗೆ ಬರ್ತಾರೆ. 15ಕ್ಕೆ ಹೋಗೋಣ. 5, 6 ಆಯಿತು. 7ರಿಂದ 16 ಯೇಸು ಸ್ವಾಮಿಗೂ ತಮ್ಮ ಶಿಷ್ಯರಿಗೂ ಒಂದು ಒಳ್ಳೆಯ ಸಂಭಾಷಣೆ ಉಂಟಾಗುತ್ತೆ. ಅಲ್ಲೂ ನಾವು ಸಮಯ ಇಲ್ಲ ಅದನ್ನೆಲ್ಲ ಓದಕ್ಕೆ. ಓಕೆ, ಇಲ್ಲಿ ಇದು ನೋಡೋಣ. 17ರಿಂದ 24. ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು ಆಗಲೇ 4 ದಿನಗಳಾಯಿತೆಂದು ಆತನಿಗೆ ತಿಳಿದು ಬಂದಿತ್ತು. ಬೆಥನ್ಯೆಯು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಯೆರೂಸಲೇಮಿನಿಂದ ಸುಮಾರು 1 ಹರಿದಾರಿಯಷ್ಟು ಅಂತರವಿತ್ತು. ಯೆಹೂದ್ಯರಲ್ಲಿ ಅನೇಕರು ಮಾರ್ತಳನ್ನ ಮತ್ತು ಮರಿಯಳನ್ನ ಅವರ ಸಹೋದರನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನ ಎದುರುಗೊಳ್ಳೋದಕ್ಕೆ ಎದ್ದು ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಉಳಿದುಕೊಂಡಳು. ಆಗ ಮಾರ್ತಳು ಯೇಸುವಿಗೆ, ಕರ್ತನೇ, ನೀನು ಇಲ್ಲಿ ಇದ್ದಿದ್ದರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ. ಈಗಲಾದರೂ ನೀನು ದೇವರನ್ನು ಏನು ಕೇಳಿಕೊಂಡರೂ ಅದು ದೇವರನಿಗೆ ಅನುಗ್ರಹಿಸುವನೆಂದು ನಾನು ಬಲ್ಲೆನು ಎಂದು ಹೇಳಿದಳು. ವಾವ್, ವಾಟ್ ಎ ಫೇತ್! ಎಂತ ಒಂದು ನಂಬಿಕೆ ನೋಡಿ. ಮಾರ್ತಳು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ನೀನಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಓಕೆ, ಈಗಲಾದ್ರೂ ಕೂಡ ನೀನು ದೇವರನ್ನ ಏನು ಕೇಳ್ಕೊಂಡ್ರು ಅದನ್ನು ದೇವನಿಗೆ ಅನುಗ್ರಹಿಸ್ತಾನೆ ಎಂದು ನಾನು ಬಲ್ಲೆನು. ಆ ನಂಬಿಕೆ ನಿಮಗಿದೆಯಾ? ಈಗಲಾದರೂ ರೋಗ ಬಂದಿದೆ, ನಷ್ಟ ಆಗಿದೆ, ಎಲ್ಲ ಆಗೋದೆಲ್ಲ ಆಗೋಗ್ಬಿಟ್ಟಿದೆ, ಬಟ್ ದೇವರು ಈಗಲಾದ್ರೂ ಕೂಡ ನನ್ನ ಜೀವನದಲ್ಲಿ ನೀನು ಅದ್ಭುತವನ್ನು ಮಾಡಲು ಶಕ್ತನೆಂಬುದಾಗಿ ನಂಬಿಕೆ ನಿಮಗಿದೆಯಾ? ಅದು ಮಾರ್ತಳ ಒಂದು ನಂಬಿಕೆ. ಬಟ್ ಇಮಿಡಿಯೇಟ್ ಆಗಿ ನೋಡಿ ಏನಾಗ್ತಾ ಇದೆ, ಯೇಸು ಆಕೆಗೆ ನಿನ್ನ ತಮ್ಮನು ಪುನಃ ಎದ್ದು ಬರುವನು ಎಂದು ಹೇಳಿದನು. ಮಾರ್ತಳು ಆತನಿಗೆ, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಹೇಳ್ತಾ ಇದ್ದಾರೆ, ನಿನ್ನ ತಮ್ಮನು ಪುನಃ ಎದ್ದು ಬರ್ತಾನೆ ಎಂಬುದಾಗಿ. ಆಗ ಮಾರ್ತಳ ಒಂದು ರೆಸ್ಪಾನ್ಸ್ ಏನಾಗಿತ್ತು, ಹೌದು ದೇವ್ರ ನನಗೆ ಗೊತ್ತು, ಕಡೆಯ ದಿನದಲ್ಲಿ ಎದ್ದು ಬರ್ತಾನೆ ಎಂಬುದಾಗಿ. ಯೆಹೂದ್ಯರಲ್ಲಿ ಒಂದು ನಂಬಿಕೆ ಇತ್ತು, ದೇವರ ವಾಕ್ಯದ ಪ್ರಕಾರ ಒಂದಿನ ಬರುತ್ತೆ, ಎಲ್ಲರೂ ಕೂಡ ಪುನರ್ತನ ಹೊಂದ್ತೇವೆ, ದೇವರ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗೋಸ್ಕರ ನಾವು ನಿಲ್ತೇವೆ, ಆಗ ಎದೊಳ್ತೇನೆ ಅಂತ ನಂಬಿಕೆ ನನಗಿದೆ ಎಂಬುದಾಗಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಏನು ನಡೀತಾ ಇದೆ ಅಂತ. ಒಂದು ಕ್ಷಣದ ಮುಂದೆ ಮಾತ್ರ ಏನ್ ಹೇಳ್ತಾ ಇದ್ದಾರೆ, ಈಗಲೂ ಕೂಡ ನೀನು ಅದ್ಭುತವನ್ನು ಮಾಡಲು ಸಾಧ್ಯ. ಇನ್ನೊಂದು ಕ್ಷಣ ಹೇಳ್ತಾ ಇದ್ದಾಳೆ, ಇದು ಈಗ ನಡೆಯೋದಿಲ್ಲ, ಯಾವಾಗ ಫ್ಯೂಚರಲ್ಲಿ ಇಲ್ಲ ನಿತ್ಯತ್ವದಲ್ಲಿ ನಡೆಯುತ್ತೆ. ದಿಸ್ ಐ ಕಾಲ್ ಇಟ್ ಎಸ್ ಬಿಲೀವರ್ಸ್ ಡೈಲೆಮಾ. ವಿಶ್ವಾಸಿಗಳು ಹಾದು ಹೋಗತಕ್ಕಂಥ ಒಂದು ಕನ್ಫ್ಯೂಷನ್ ಇದು. ನಮ್ಗೆಲ್ಲರಿಗೂ ಒಂದ್ ಕಡೆ ನಂಬಿಕೆ ಇದೆ, ದೇವರೇ ಈ ಅದ್ಭುತವನ್ನ ನನ್ನ ಜೀವನದಲ್ಲಿ ಇವತ್ತು ಮಾಡಲು ಶಕ್ತನೆಂಬುದಾಗಿ ನಂಬಿಕೆ ಇಡ್ತೇವೆ. ಇನ್ನೊಂದು ಕ್ಷಣ ಏನ್ ಅನ್ಕೊಳ್ತೇವೆ, ದೇವರು ಅದ್ಭುತ ಮಾಡ್ತಾರೆ, ಆದ್ರೆ ಅದು ಇವಾಗಲ್ಲ, ಫ್ಯೂಚರ್ಲಿ ಯಾವಾಗ ಒಂದ್ಸತಿ ಮಾಡಬಹುದು. ಇಟ್ಸ್ ಎ ಡೈಲಮಾ ದಟ್ ವಿ ಆಲ್, ಎಲ್ಲ ವಿಶ್ವಾಸಿಗಳು ಹಾದು ಹೋಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿ. ದಿಸ್ ದ ಮೇನ್ ಪಾಯಿಂಟ್ ಆಫ್ ದ ಮೆಸೇಜ್. ಮಾರ್ತಳು ಆತನಿಗೆ, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು ಮತ್ತು ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ನಂಬಿಕೆಟ್ಟರೆ ಅವನು ಎಂದಿಗೂ ಸಾಯುವುದಿಲ್ಲ, ಇದನ್ನು ನೀನು ನಂಬುತ್ತೀಯೋ ಎಂದು ಕೇಳಿದಕ್ಕೆ ಆಕೆಯು ಆತನಿಗೆ, ಹೌದು ಕರ್ತನೆ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಾನು ನಂಬಿದ್ದೇನೆ. ಇಲ್ಲಿ 3 ರೀತಿಯಾದ ಪುನರುತ್ಥಾನದ ಒಂದು ಪರ್ಸ್ಪೆಕ್ಟಿವ್ಸ್ ಅನ್ನ ನಾವು ಕಾಣ್ತಾ ಇದ್ದೇವೆ. ಒಂದು ಮಾರ್ತಳ ಪರ್ಸ್ಪೆಕ್ಟಿವ್. ಮಾರ್ತಳ ಒಂದು ಪರ್ಸ್ಪೆಕ್ಟಿವ್ ಏನಂದ್ರೆ, ದೇವರ ಪುನರುತ್ಥಾನದ ಬಗ್ಗೆ ನಂಬ್ತೇನೆ, ಸತ್ತವರೆಲ್ಲ ಕೂಡ ಒಂದಿನ ಎದ್ದೊಳ್ತಾರೆ ಅಂತ ನಾನು ನಂಬ್ತೇನೆ. ಅದು ಯಾವಾಗ ನಡೆಯುತ್ತೆ? ಸಮ್ ಟೈಮ್ ಇನ್ ಫ್ಯೂಚರ್, ಯುಗದ ಅಂತ್ಯದಲ್ಲಿ. ದಿಸ್ ಇಸ್ ಅ ಫ್ಯಾಕ್ಟ್, ದಿಸ್ ಇಸ್ ಅ ಟ್ರೂತ್. ಯುಗದ ಅಂತ್ಯದಲ್ಲಿ
ಮೊದಲನೇ ಸತ್ತಂತ ಆದಾಮನಿಂದ ಹಿಡಿದು ಲಾಸ್ಟ್ ಮ್ಯಾನ್ ವರೆಗೂ ಎಲ್ಲರೂ ಕೂಡ ಎದ್ದೊಳ್ತಾರೆ, ದೇವರ ಮುಂದೆ ನಿಂತುಕೊಳ್ತಾರೆ. ನಮ್ಮ ಜೀವನದ ಎಲ್ಲ ಲೆಕ್ಕವನ್ನ ದೇವರಿಗೆ ಕೊಡಬೇಕು. ಓಕೆ, ಆವಾಗ ಎದ್ದೊಳ್ತಾನೆ ಎಂಬ ನಂಬಿಕೆ ಯಾರ್ದು? ಮಾತಾಡೋದು. ಅದು ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ರೈಟ್ ನಾವ್ ಈಗ ನಿನ್ನ ಪುನರುತ್ಥಾನ ಮುಂದೆ ನಿಂತಿದೆ. ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಕೂಡ ಬದುಕುವನು. ಇಲ್ಲಿ 3 ಕ್ಯಾಟಗರೀಸ್ ಆಫ್ ಪೀಪಲ್ನ ನಾವು ಕಾಣಬೇಕು. ಓಕೆ, ಒಂದು, ಯೇಸು ಸ್ವಾಮಿ ಬರೋವರೆಗೂ ಯಾರೆಲ್ಲ ಕ್ರಿಸ್ತನಲ್ಲಿ ಸತ್ತಿರ್ತಾರೋ ಅಂಥವ್ರ ಬಗ್ಗೆ ಹೇಳ್ತಿರತಕ್ಕಂಥ ಮಾತಿದು. ನಾನೇ ಪುನರುತ್ಥಾನವು ಜೀವ ಆಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರು. ಅಂದ್ರೆ ಯೇಸು ಸ್ವಾಮಿ ಬಗ್ಗೆ ನಂಬಿಕೆ ಇಟ್ಟರೆ ನಾವು ಸಾಯಲ್ಲ ಅಂತ ಹೇಳ್ತಾ ಇಲ್ಲ, ಸಾಯ್ತೇವೆ, ಬಟ್ ಆದರೂ ಕೂಡ ನಾವು ಬದುಕಿರ್ತೇವೆ, ನಮ್ಮ ಆತ್ಮದಲ್ಲಿ ನಾವು ಜೀವಿಸಿರ್ತೇವೆ. ಯೇಸು ಸ್ವಾಮಿ ಬಂದಾಗ ನಾವು ಪುನರುತ್ಥಾನ ಹೊಂದ್ಕೊಳ್ತೇವೆ. 2ನೇ ಕ್ಯಾಟಗರಿ ಇದು. ಯೇಸು ಸ್ವಾಮಿ ಬಂದಾಗ 2ನೇ ಸತಿ ಬರ್ತಾರಲ್ಲ, ಅವಾಗೆಲ್ಲ ನಾವಿನ್ನೂ ಜೀವಂತವಾಗಿರ್ತೇವೆ, ಅನೇಕರು ಜೀವಂತವಾಗಿರ್ತಾರೆ. ಅವ್ರ ಬಗ್ಗೆ ಹೇಳ್ತಿರ್ತಕ್ಕಂಥ ಮಾತೇನಂದ್ರೆ, ಮತ್ತು ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ನಂಬಿಕೆ ಇಟ್ಟರೆ ಆತನ ಎಂದಿಗೂ ಸಾಯುವುದಿಲ್ಲ. ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟರೆ ಜೀವಿಸುವವರು ಎಂದಿಗೂ ಕೂಡ ಸಾಯುವುದಿಲ್ಲ. ಅಂದ್ರೆ ಒಂದ್ ವೇಳೆ ಯೇಸು ಸ್ವಾಮಿ ಇವತ್ತು ಬಂದ್ರು ಅನ್ಕೊಳ್ಳಿ, ಎಲ್ಲ ಕುಳಿತಿದ್ದೇವೆ, ಯೇಸು ಸ್ವಾಮಿ ಬರ್ತಾರಂತ ನಂಬಿಕೆ ಇದೆಯಾ? ಯೇಸು ಸ್ವಾಮಿ ಇವತ್ತು ಬಂದ್ರು ಅಂದ್ರೆ ನಾವು ಸಾಯೋದಿಲ್ಲ, ಡೈರೆಕ್ಟ್ ಆಗಿ ಅವ್ರ ಜೊತೆ ಹೋಗ್ತೇವೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇಫ್ ಯು ಆರ್ ಬಾರ್ನ್ ಒನ್ಸ್ ಯು ವಿಲ್ ಡೈ ಟ್ವೈಸ್. ನಾವು ಶಾರೀರಿಕವಾಗಿ ಮಾತ್ರ ಹುಟ್ಟಿದ್ರೆ 2 ಸಾವುಗಳನ್ನ ನಾವು ಕಾಣಬೇಕಾಗತ್ತೆ. ಒಂದು ಶಾರೀರಿಕವಾದ ಮರಣ, ಇನ್ನೊಂದು ಆತ್ಮಿಕವಾದ ಮರಣ. ಬಟ್ ಇಫ್ ಯು ಆರ್ ಬಾರ್ನ್ ಟ್ವೈಸ್ ಯು ಓನ್ಲಿ ಹ್ಯಾವ್ ಟು ಡೈ ಒನ್ಸ್. ನಾವು 2 ಸಾರಿ ಹುಟ್ಟಿದ್ರೆ, ಶಾರೀರಿಕವಾಗಿ ಹುಟ್ಟಿದ್ರೆ ಹಾಗೂ ಆತ್ಮಿಕವಾಗಿ ಹುಟ್ಟಿರೋದಾದ್ರೆ ನಮಗೆ ಒಂದೇ ಮರಣ ಇರೋದು. ಯೇಸು ಸ್ವಾಮಿ ಬರೋಡ ತನಕ ನಾವು ಜೀವಂತವಾಗಿದ್ರೆ ವಿ ವಿಲ್ ನೆವರ್ ಡೈ. ನಮ್ಗೆ ಯಾವ ಒಂದು ಮರಣನೇ ನಮಗಿಲ್ಲ. ಬಟ್ ಈ ಒಂದು ನಿರೀಕ್ಷೆ, ಈ ಒಂದು ಆಶೀರ್ವಾದ ಬಗ್ಗೆ ಯೋಚನೆ ಮಾಡಿ ನೋಡಿ. ಆತ್ಮಿಕ ಹುಟ್ಟಿನ ನಾವೆಲ್ಲರೂ ಕೂಡ ನಾವು ಸಾವನ್ನು ನಮಗೆ ಇಲ್ಲ. ಹಲ್ಲೆಲೂಯಾ. ನಾವು ಪುನರುತ್ಥಾನದ ಜೀವವನ್ನು ನಾವು ಹೊಂದಿಕೊಂಡಿರ್ತಕ್ಕಂಥ ಜನರಾಗಿದ್ದೇವೆ. ಅರ್ಥ ಆಗ್ತದೆ ಹೇಳ್ತಾ ಇರತಕ್ಕಂಥ ಮಾತು? ಯೇಸು ಸ್ವಾಮಿಯನ್ನು ಹೊಂದಿಕೊಂಡಿರ್ತಕ್ಕಂಥ ನಾವು ಈ ಪುನರುತ್ಥಾನ ನಾಟ್ ಸಮಥಿಂಗ್ ಇನ್ ಫ್ಯೂಚರ್. ಈಗಾಗಲೇ ನಮ್ಮಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನವು ನಾನೇ ಜೀವ. ಇಟ್ಸ್ ನಾಟ್ ಅಬೌಟ್ ಫ್ಯೂಚರ್, ಇಟ್ಸ್ ಅಬೌಟ್ ನಾವ್. ಒಂದಿನ ಬರುತ್ತೆ ನಾವು ಪುನರುತ್ಥಾನ ಹೊಂದ್ತೇವೆ, ಆ ಪುನರುತ್ಥಾನ ಶರೀರ ಹೊಂದ್ಕೊಳ್ತೇವೆ, ಅದು ಬೇರೆ. ಬಟ್ ಈಗಾಗಲೇ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಾವು, ನಮ್ಮಲ್ಲಿ ಪುನರುತ್ಥಾನದ ಜೀವವಿದೆ, ನಿತ್ಯತ್ವದ ಜೀವವಿದೆ. ಆ ಜೀವಕ್ಕೆ ಎಂದಿಗೂ ಕೂಡ ಮರಣ ಇಲ್ಲ. ಹಲ್ಲೆಲೂಯಾ. ಅನೇಕ ಅವಿಶ್ವಾಸಿಗಳು ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ ಪುನರುತ್ಥಾನದ ಬಗ್ಗೆ. ಅದರಲ್ಲಿ ಸ್ಟೀಫನ್ ಹಾಕಿಂಗ್ ಅಂತ ಒಬ್ಬ ಫೇಮಸ್ ಸೈಂಟಿಸ್ಟ್ ಇದ್ರು. ಓಕೆ, ಅವರ ಒಂದು ಮಾತು ಈ ರೀತಿ ಇತ್ತು ನೋಡಿ, ಐ ರಿಗಾರ್ಡ್ ದ ಬ್ರೈನ್ ಆಸ್ ಎ ಕಂಪ್ಯೂಟರ್ ವಿಚ್ ವಿಲ್ ಸ್ಟಾಪ್ ವರ್ಕಿಂಗ್ ದೆನ್ ಇಟ್ಸ್ ಕಾಂಪೋನೆಂಟ್ಸ್ ಫೇಲ್ ಅಂತ ಗಾರ್ಡಿಯನ್ ಮ್ಯಾಗಝಿನ್ ಹೇಳಿದರು. ದೆರ್ ಇಸ್ ನೋ ಹೆವೆನ್ ಆರ್ ಆಫ್ಟರ್ ಲೈಫ್ ಫಾರ್ ಬ್ರೋಕನ್ ಡೌನ್ ಕಂಪ್ಯೂಟರ್ಸ್. ದಟ್ ಇಸ್ ಅ ಫೇರಿ ಸ್ಟೋರಿ ಫಾರ್ ದ ಪೀಪಲ್ ಅಫ್ರೇಡ್ ಆಫ್ ದ ಡಾರ್ಕ್. ಮರಣದ ಬಗ್ಗೆ, ಮರಣದ ನಂತರ ಏನಾಗುತ್ತೆ ಅನ್ನೋದ ಬಗ್ಗೆ ಜನರಿಗಿರೋ ಒಂದು ಬಿಲೀಫ್ ಇದು. ನಾವೆಲ್ಲ ಏನು ನಂಬ್ತಾ ಇದ್ದೇವೆ? ಸತ್ತ ಮೇಲೆ ಜೀವ ಇದೆ ಅಂತ, ಪುನರುತ್ಥಾನ ಇದೆ ಅಂತ, ಹೊಸ ಪರಲೋಕ ಹೊಸ ಭೂಲೋಕ ಇದೆ ಅಂತ ನಮ್ಮ ನಂಬಿಕೆ. ಇದೆಯಾ? ಇದು ನಾವು ನಂಬ್ತಾ ಇರತಕ್ಕಂಥ ಮಾತು. ಬಟ್ ಲೋಕದವರು ನಂಬ್ತಾ ಇರತಕ್ಕಂಥ ಮಾತೇನಂದ್ರೆ, ಇದು ಫೇಮಸ್ ಸೈಂಟಿಸ್ಟ್ ಸ್ಟೀಫನ್ ಹಾಕಿಂಗ್ ಬಗ್ಗೆ ಜನ ಕೇಳಿದ್ರೆ ಗೊತ್ತಿದ್ದು, ಒನ್ ಆಫ್ ದ ವರ್ಲ್ಡ್ಸ್ ಫೇಮಸ್ ಸೈಂಟಿಸ್ಟ್. ಅವ್ರು ಹೇಳ್ತಾರ ಮಾತೇನಂದ್ರೆ, ನಮ್ಮ ಬ್ರೈನ್ ಅಲ್ಲಿ ಒಂದು ಕಂಪ್ಯೂಟರ್ ತರ, ಕಂಪ್ಯೂಟರ್ ಎಲ್ಲ ಹಾಳಾದ್ಮೇಲೆ ಅದು ಮತ್ತೆ ಕಂಪ್ಯೂಟರ್ ಮತ್ತೆ ಜೀವ ಬರುತ್ತಾ? ಓಕೆ, ಐ ರಿಗಾರ್ಡ್ ದ ಬ್ರೈನ್ ಆಸ್ ಎ ಕಂಪ್ಯೂಟರ್ ವಿಚ್ ವಿಲ್ ಸ್ಟಾಪ್ ವರ್ಕಿಂಗ್ when its components fail. ಕಂಪ್ಯೂಟರ್ ಇರತಕ್ಕಂಥ ಆನ್ ಸ್ಟಾರ್ಟ್ ಬಟನ್ನು, ಆಫ್ ಬಟನ್ನು, ಕೀಬೋರ್ಡು ಮತ್ತೆ ಸಾಫ್ಟ್ವೇರು ಎಲ್ಲ ಹಾಳಾಗದೆ ಕಂಪ್ಯೂಟರ್ ಕೆಲಸ ಮಾಡುತ್ತಾ? ನಮ್ಮ ದೇಹದ ಪಾರ್ಟ್ಗಳೆಲ್ಲ ಆ ರೀತಿ, ಬ್ರೈನ್ ಎಲ್ಲ ಆ ರೀತಿ ಸ್ಟಾಪ್ ಆದಾಗ ಹೋಗುತ್ತೆ ಅಷ್ಟೇ. ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿ ಅಂತ ಜನರ ಒಂದು ನಂಬಿಕೆ. ಬಟ್ ಒಂದು ಸಿಂಪಲ್ ಕ್ವಶನ್ ಐ ವುಡ್ ಲೈಕ್ ಟು ಆಸ್ಕ್ ಸ್ಟೀಫನ್ ಹಾಕಿಂಗ್. ಅಷ್ಟು ಇಂಟೆಲೆಕ್ಚುಯಲ್ ನಾನು ಅಲ್ಲ, ಬಟ್ ಸ್ಟೀಫನ್ ಹಾಕಿಂಗ್ ನನ್ನ ಮುಂದೆ ಇದ್ದಾರೆ. ಸರ್, ಐ ಹ್ಯಾವ್ ಒನ್ ಸಿಂಪಲ್ ಕ್ವಶನ್. ಬ್ರೈನ್ನ ಕಂಪ್ಯೂಟರ್ಗೆ ಹೋಲಿಕೆ ಮಾಡಿದ್ರಿ, ಎಕ್ಸಲೆಂಟ್. ಬಟ್ ಬ್ರೈನ್ನ ಸೃಷ್ಟಿ ಮಾಡಿದವ್ರು ಯಾರು? ಕಂಪ್ಯೂಟರ್ನ ಸೃಷ್ಟಿ ಯಾರೊಬ್ರು ಮಾಡಿದಾರಲ್ಲ, ಹಾರ್ಡ್ವೇರ್ನ ಯಾರೊಬ್ರು ಮಾಡಿದಾರಲ್ಲ, ಸಾಫ್ಟ್ವೇರ್ನ ಯಾರೊಬ್ರು ಮಾಡಿದಾರಲ್ಲ, ಈ ಕಂಪ್ಯೂಟರ್ನ ಮಾಡಿದವ್ರು ಯಾರು? ಈ ಕಂಪ್ಯೂಟರ್ನ ಮಾಡಕ್ಕೆ ಜನರಿದ್ದಾರ ಮೇಲೆ ಈ ಬ್ರೈನ್ನ ಮಾಡಿದವ್ರು ಯಾರು?
ಇಲ್ಲಿ ಪ್ಲೀಸ್ ಎಕ್ಸ್ಪ್ಲೈನ್ ಸರ್ ಅಂತ ಕೇಳಕ್ಕೆ ನಾನು ಬಯಸ್ತೇನೆ. ಬಟ್ ಅವ್ರು ಹೋಗ್ಬಿಡವ್ರೆ, ಕೈಗೂ ಸಿಗಲ್ಲ. ಬಟ್ he will face the dark now. The very moment he stepped into the darkness, he will have to be afraid of the dark. Because there is life after death. ಯೇಸು ಸ್ವಾಮಿಯು ಈ ಲೋಕವನ್ನ ಸೃಷ್ಟಿ ಮಾಡಿದ ಆತನು, ಜೀವವನ್ನ ಉಂಟು ಮಾಡಿದ ಆತನು. ಆತನು ನಮ್ಮ ಮುಂದೆ ನಿಂತು ಹೇಳ್ತಾ ಇದ್ದಾರೆ, ನಾನೇ ಪುನರ್ತಾನವು ಜೀವವು ಆಗಿದ್ದೇನೆ. ಹಾಲೆಲೂಯಾ. ಈ ಪುನರ್ತಾನ ಭವಿಷ್ಯದಲ್ಲಿ ನಡೆಯತಕ್ಕಂತ ಒಂದು ಮಾತಲ್ಲ. ಇಟ್ಸ್ ಅಬೌಟ್ ನೌ. ರಿಸರೆಕ್ಷನ್ ಇಸ್ ಸ್ಟ್ಯಾಂಡಿಂಗ್ ಬಿಫೋರ್ ಯು. ರಿಸರೆಕ್ಷನ್ ಪವರ್ ಇಸ್ ಫ್ಲೋಯಿಂಗ್ ಥ್ರೂ ಯು. ಪುನರ್ತಾನದ ಜೀವವು ನಿಮ್ಮಲ್ಲಿ ಈಗಾಗಲೇ ಹರಿತಾ ಇದೆ. ಎರಡನೇದು, ಇದೆಲ್ಲ ಆದ್ಮೇಲೆ ಲಾಜರ್ನ ಎಬ್ಬಿಸ್ತಾರೆ. ನಿಮಗೆ ಅದೇ ಹೋಗ್ಕೊಡೋ ಟೈಮ್ ಇಲ್ಲ. ಯೇಸು ಸ್ವಾಮಿ ನಾನೇ ಪುನರ್ತಾನ ಅಂತ ಹೇಳಿದ ನಂತರ ಅದನ್ನ ನಿರೂಪಿಸ್ಬೇಕಲ್ಲ, ಅದಕ್ಕೆ ಲಾಜರ್ನ ಹೊರತರ್ತಾರೆ. ಲಾಜರನ್ನೇ ಹೊರಗೆ ಬಾ. ಸತ್ತಂತವ್ರನ್ನ ಯೇಸು ಸ್ವಾಮಿ ಹೊರಗೆ, ಅಲ್ಲೊಂದು ವಿಷಯ ಇದೆ. ಲಾಜರನ್ನೇ ಹೊರಗೆ ಬಾ ಅಂತ ಕರೆದಿದ್ದು ಒಳ್ಳೆದೇ ಆಯ್ತು. ಬರೀ ಹೊರಗೆ ಬಾ ಅಂತ ಕರೆದಿದ್ರೆ ಎಲ್ಲರೂ ಸತ್ತಿರೋ ದೇಹಗಳ ಆಚೆ ಬರ್ತಾ ಇತ್ತು. ಲಾಜರನ್ನೇ ನೀನ್ ಮಾತ್ರ ಬಾ ಅಂತ ಅರ್ಥ. ಅದು ಲಾಜರ್ನೇ ನೀನ್ ಮಾತ್ರ ಎದ್ದು ಬಾ ಅಂತ. 4ನೇ ದಿನದಲ್ಲಿ ಆ ರೀತಿಯಾಗಿದ್ದ ಅದ್ಭುತವನ್ನ ನೀವು ಹೋಗಿ ಓದ್ಕೊಳ್ಬೇಕಾಗಿ ನಾನು ನಿಮ್ಮನ್ನ ಪ್ರೋತ್ಸಾಹಿಸುವಾತನಾಗಿದ್ದೇನೆ. 3 ಸಿಂಪಲ್ ಥಿಂಗ್ಸ್. ನಾನೇ ಪುನರ್ತಾನವು ಜೀವವು ಆಗಿದ್ದೇನೆ ಎಂಬುದಾಗಿ ಯೇಸು ಹೇಳಿದಾಗ ಅದರ ಅರ್ಥ ಏನೆಂದ್ರೆ, ಭವಿಷ್ಯವು ವರ್ತಮಾನವನ್ನು ಅವಲಂಬಿಸಿದೆ. ದ ಫ್ಯೂಚರ್ ಹ್ಯಾಸ್ ಇನ್ವೇಡೆಡ್ ದ ಪ್ರೆಸೆಂಟ್. ಭವಿಷ್ಯ ಕಾಲದಲ್ಲಿ ನಡೆಯಬೇಕಾಗಿರತಕ್ಕಂಥ ಸಂಗತಿ ಈ ವರ್ತಮಾನ ಕಾಲಕ್ಕೆ ಈಗಾಗಲೇ ನಾವು ಪುನರ್ತಾನ ಜೀವವನ್ನ ಪಡ್ಕೊಂಡಿದ್ದೇವೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ದಿಸ್? ಊಹಿಸ್ಕೊಳ್ಳಿ. ನಾವು ಆರ್ಡಿನರಿ ದೇಹಗಳನ್ನ ಕಾಣ್ತಾ ಇರ್ಬೋದು, ಬಟ್ ನಮ್ಮ ಒಳಗಿರತಕ್ಕಂಥ ಜೀವ, ಇಟ್ ಇಸ್ ನಾಟ್ ಎ ordinary, normal, natural life. In fact, the word life, when Jesus said, I am the resurrection and the life, ನಾನೇ ಪುನರ್ತಾನವು ಜೀವ ಅಂದ್ರೆ, it's a very unique word that is used there. ಗ್ರೀಕ್ ಅಲ್ಲಿ ಜೀವಕ್ಕೆ 3 ಮಾತುಗಳಿದೆ. ಒಂದು ಬಯೋಸ್, ಸುಕೆ ಅಂಡ್ 3ನೇದು ಝೋಯೆ ಅಂತ. ಬಯೋಸ್ ಅಂದ್ರೆ ನ್ಯಾಚುರಲ್ ಲೈಫ್, ಪ್ರಾಣಿಗಳಿಗೂ ಪಕ್ಷಿಗಳು ಎಲ್ಲರೂ ತಕ್ಕಂಥ ಜೀವ. ಸುಕೆ ಅಂದ್ರೆ ಇಟ್ಸ್ ಅ ಪರ್ಸನಾಲಿಟಿ, ನಮ್ಮ ಟೆಂಪರ್ಮೆಂಟ್ಸ್, ನಮ್ಮ ಮೈಂಡ್. But when Jesus said I am life, he is talking about Zoe, ಅಂದ್ರೆ ದೈವಿಕವಾದ ಜೀವ. ಯೇಸುವನ್ನ ನಂಬಿದವರ ನಮ್ಮ ದೇಹದಲ್ಲಿ ಇರತಕ್ಕಂಥ ಜೀವ ಯಾವುದು? ದೈವಿಕವಾದ ಜೀವ. ಕ್ಯಾನ್ ಯು ಜಸ್ಟ್ ಫಾರ್ ಅ ಮೂಮೆಂಟ್ ಅಂಡರ್ಸ್ಟ್ಯಾಂಡ್ ಇಟ್? ನಿಮ್ಮ ಯೇಸುವನ್ನ ಯಾರೆಲ್ಲ ಕೂಡ ನಂಬಿದಿರೋ ಅದನ್ನ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳಗಿರತಕ್ಕಂಥ ಜೀವ, ದಟ್ ಈಸ್ ಅನ್ ಅನ್ಎಂಡಿಂಗ್ ಲೈಫ್. ಅದಕ್ಕೆ ಮರಣ ಇಲ್ಲ. ಹಾಲೆಲೂಯಾ. ನೀವು ನರಕವನ್ನ ಕಾಣೋದಿಲ್ಲ, ಎಷ್ಟು ಸಂತೋಷವಾಗಿರ. ನೀವು ನರಕವನ್ನ ಕಾಣಕ್ಕಿಲ್ಲ. ಈ ಲೋಕದಲ್ಲಿ ನಿಮ್ಗೆ ಆಸ್ತಿ, ಅಂತಸ್ತು, ಐಶ್ವರ್ಯ, ಕೆಲಸ, ಹಣ ಏನಿದೆಯೋ ಅದು ಬೇಕಾಗಿಲ್ಲ. ಬಟ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಇದಾಗಿದೆ, ನೀವು ನರಕಕ್ಕೆ ಹೋಗೋದಿಲ್ಲ, ಬಟ್ ದೇವರೊಟ್ಟಿಗೆ ನಿತ್ಯಕ್ಕೂ ಕೂಡ ಜೀವಿಸುವಂತ ಜನರು ನಾವು ಆಗಿದ್ದೇವೆ. ಹಾಲೆಲೂಯಾ. ಯಾಕೆಂದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಈ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ಬಂದು ಈ ಮರಣವನ್ನು ಉಂಟು ಮಾಡಿದ ಪಾಪವನ್ನ ನಮ್ಮಿಂದ ತೆಗೆದು ಹಾಕಿ ನಮಗೆ ಜೀವವನ್ನು ಕೊಡೋದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಾತನಾಗಿದ್ದಾನೆ. ಹಾಲೆಲೂಯಾ. ದ ಪ್ರೆಸೆಂಟ್ ಹಸ್ ಕಮ್ ನೌ. ಪುನರ್ತಾನ ಒಂದು ಘಟನೆಯ ಬಗ್ಗೆ ಅಲ್ಲ, ಆದರೆ ಅದು ಒಂದು ವ್ಯಕ್ತಿಯ ಬಗ್ಗೆ. ಪುನರ್ತಾನ ಒಂದು ಈವೆಂಟ್ ಅಲ್ಲ, ಫ್ಯೂಚರ್ ನಡೆಯತಕ್ಕಂಥ ಒಂದು ಈವೆಂಟ್ ಅಲ್ಲ, ಬಟ್ ಇಟ್ಸ್ ಅಬೌಟ್ ಎ ಪರ್ಸನ್, ಜೀಸಸ್. ಯಾಕೆಂದ್ರೆ ಪುನರ್ತಾನ ಇರತಕ್ಕಂಥದ್ದು ಆ ವ್ಯಕ್ತಿಯೊಳಗೆ. ಇಟ್ಸ್ ಅಬೌಟ್ ಎ ಪರ್ಸನ್. ಅಂಡರ್ಸ್ಟ್ಯಾಂಡ್ ದ ಪರ್ಸನ್. ಯೇಸುವಿನೊಂದಿಗೆ ಯಾವುದು ಕೂಡ ಅಸಾಧ್ಯವಿಲ್ಲ. ಲಾಜರನನ್ನ ಸಮಾಧಿಯಿಂದ ಹೊರತಂದಂಥ ದೇವರಿಗೆ ಯಾವುದಾದ್ರೂ ಅಸಾಧ್ಯ? ನಿಮ್ಮ ಜೀವನದಲ್ಲಿ ಇವತ್ತು ಯಾವತ್ತು ಅಸಾಧ್ಯ, ಯಾವ ವಿಷಯ ಅಸಾಧ್ಯವಾಗಿ ಕಾಣ್ತಾ ಇದೆ? ಯಾವುದೆಲ್ಲ ಸತ್ತಂತ ರೀತಿಯಲ್ಲಿದೆ? ಯಾವುದೆಲ್ಲ ಸಮಾಧಿಯೊಳಗೆ ಹೋದಂಥ ರೀತಿಯಲ್ಲಿದೆ? ನಿಮ್ಮ ಆಸೆಗಳಿರ್ಬೋದು, ಬಯಕೆಗಳಿರ್ಬೋದು, ಪ್ರಾರ್ಥನೆಗಳಿರ್ಬೋದು. ಐ ಡೋಂಟ್ ನೋ ವಾಟ್ ಹ್ಯಾಸ್ ಬಿನ್ ಡೆಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಏನು ಸತ್ತೋಗಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಯೇಸು ಸ್ವಾಮಿ ನಿಮ್ಮ ಮುಂದೆ ನಿಲ್ಲುವಾಗ ಈಸ್ ಏಬಲ್ ಟು ಬ್ರಿಂಗ್ ಲೈಫ್. ನಿಮ್ಮ ಜೀವದೊಳಗೆ ಜೀವವನ್ನು ತರಲು ಶಕ್ತನು, ಅದ್ಭುತಗಳನ್ನ, ಬಿಡುಗಡೆಗಳನ್ನ ಆತನು ತರಲು ಶಕ್ತನಾಗಿದ್ದಾನೆ. ಯೇಸು ಹೇಳ್ತಿರ್ತಕ್ಕಂಥ 5ನೇ ಮಾತು, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಆತನ ಮೇಲೆ ನಂಬಿಕೆ ಇಟ್ಟುವವರು ಸತ್ತರೂ ಬದುಕುವರು, ಬದುಕಿರುವವರು ಸಾಯೋದಿಲ್ಲ. ಹಾಲೆಲೂಯಾ.